ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರಿಯರೇ, ಮತ್ತೊಂದು ಭಾನುವಾರ ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರುವ ಹಾಗೆ ದೇವರು ಕ್ರಮ ನೀಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ದಿನದಲ್ಲಿಯೂ ದೇವರ ಸಂದೇಶವನ್ನು ಕೇಳುವ ಹಾಗೆ, ಧ್ಯಾನಿಸುವ ಹಾಗೆ ನೀವು ಸಹ ಕೂಡಿ ಬಂದದರಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮನ್ನೇ ದೇವರ ಮುಂದೆ ತಗ್ಗಿಸಿಕೊಡೋಣ. ಪ್ರಾರ್ಥನೆ ಮಾಡಿಕೊಂಡು ಈ ದಿನದ ವಾಕ್ಯದ ಧ್ಯಾನಕ್ಕಾಗಿ ನಾವು ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತನೇ, ನಿಮಗೆ ವಂದನೆಗಳು ಸಲ್ಲಿಸುತ್ತೇನೆ. ಕೋಟಾನುಕೋಟಿ ದೇವದೂತರುಗಳು ಆರಾಧಿಸುವ ಪರಿಶುದ್ಧನೇ, ಆ ಮಹಿಮೆಯಲ್ಲಿ ವಾಸಿಸುವ ದೇವರೇ, ನಿಮಗೆ ಸ್ತೋತ್ರ. ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣಿಸಿಕೊಳ್ಳುವ ಆ ಸರ್ವಶಕ್ತನೇ, ನಿಮಗೆ ಸ್ತೋತ್ರ. ಆರಾಧನೆಗೆ ಯೋಗಿನೇ, ನಿಮಗೆ ಸ್ತೋತ್ರ. ಸ್ತುತಿಗಳಿಗೆ ಪಾತ್ರನೇ, ನಿಮಗೆ ಸ್ತೋತ್ರ. ಸಮಸ್ತವನ್ನುಂಟು ಮಾಡಿದ ಸರ್ವಶಕ್ತನೇ, ನಿಮಗೆ ಸ್ತೋತ್ರ. ಓ ಸಕಲ ಭೂನಿವಾಸಿಗಳ ಮೇಲೆ ದೃಷ್ಟಿಸಿ ನೋಡುವ ದೇವರೇ, ನಿಮಗೆ ಸ್ತೋತ್ರ. ನಮ್ಮನ್ನೆಲ್ಲರ ಮೇಲೆ ಕರುಣೆಯಿಂದ ನೋಡುವ ಕರ್ತನೇ, ನಿಮಗೆ ಸ್ತೋತ್ರ. ಈ ದಿನದಲ್ಲಿ ದೇವರೇ, ನಿಮ್ಮ ಪಾದ ಸನ್ನದಿಯಲ್ಲಿ ನಿಮ್ಮನ್ನು ಆರಾಧಿಸಿ, ನಿಮ್ಮನ್ನು ಕೊಂಡಾಡಿ, ನಿಮ್ಮನ್ನು ಮಹಿಮೆ ಪಡಿಸುವ ಹಾಗೆ ಈ ಒಂದು ದಿನವನ್ನು ಒದಗಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಈ ಭಾನುವಾರದಲ್ಲಿಯೂ ಕರ್ತನೇ, ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವಂತೆಯೂ ದೇವರೇ, ನಿಮ್ಮ ಆ ವಚನದ ರಹಸ್ಯಗಳನ್ನು ತಿಳಿದುಕೊಳ್ಳುವಂತೆಯೂ ಕರ್ತನೇ, ನೀವು ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸುತ್ತೇನೆ. ವಾಕ್ಯದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಹಾಗೆ, ಅದನ್ನು ಗ್ರಹಿಸಿಕೊಳ್ಳುವ ಹಾಗೆ ದೇವರೇ, ಹೃದಯದ ಕಣ್ಣುಗಳನ್ನು ತೆರೆಯುವಂತೆ ಮಾಡು ಸ್ವಾಮಿ ಎಂದು ಪ್ರಾರ್ಥಿಸುತ್ತೇನೆ. ದೇವರೇ, ಈ ವಾಕ್ಯ ಸಂದೇಶವನ್ನು ನಿನ್ನ ಮಕ್ಕಳಿಗೆ ಅದು ಸರಿಯಾದ ರೀತಿಯಲ್ಲಿ ಅವರಿಗೆ ಹೇಳಿಕೊಡುವ ಹಾಗೆ ನಿನ್ನ ದಾಸನನ್ನು ಬಲಪಡಿಸುವ ಅಭಿಷೇಕ ಮಾಡು ಕರ್ತನೇ. ನಿನ್ನ ಪಾದ ಸನ್ನದಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಳ್ಳಲಿ. ನಿನ್ನ ಪರಿಶುದ್ಧ ನಾಮ ಮಾತ್ರ ಮಹಿಮೆ ಪಡಲಿ. ಸ್ತುತಿಯು, ಘನವು, ಮಹಿಮೆಯು ಎಲ್ಲವೂ ನಿಮಗೊಬ್ಬರಿಗೇ ಸಲ್ಲಲಿ. ನಜರೇತನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಸಭೆಯಾಗಿ ನಾವು ಕೂಡಿ ಬಂದು ಆರಾಧನೆ ಮಾಡುವ ಹಾಗೆ ದೇವರು ಸಹಾಯ ಮಾಡಿದೆ. ಆದುದರಿಂದ ಇವತ್ತಿನ ಸಂದೇಶ ಮಾತ್ರ ನಿಮಗೆ ಆನ್ಲೈನ್ ಆಗಿ ನೀವು ಅದನ್ನು ಕೇಳಿಕೊಳ್ಳಬಹುದು. ಆರಾಧನೆಗಾಗಿ ಎಲ್ಲರೂ ಸಭೆಯಲ್ಲಿ ಕೂಡಿ ಬರುವುದಾಗಿರಲಿ. ಆದರೂ ಈ ಒಂದು ವಾಕ್ಯ ಸಂದೇಶ ಆನ್ಲೈನ್ ಮುಖಾಂತರವಾಗಿ ಆರಾಧನೆಗೆ ಬರಲಿಕ್ಕೆ ಆಗದವರಿಗಾಗಿ ಆನ್ಲೈನಲ್ಲಿ ಇದನ್ನು ಕಳಿಸ್ತಾ ಇದೆ. ನೀವು ಅದನ್ನು ಶ್ರದ್ಧೆಯಿಂದ ವಾಕ್ಯ ಕೇಳುವವರಾಗಿರಲಿ, ವಾಕ್ಯವನ್ನು ಧ್ಯಾನಿಸಿರಿ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವವರಾಗಿರಲಿ. ಪ್ರಿಯರೇ, ಇವತ್ತಿನ ಧ್ಯಾನಕ್ಕಾಗಿ ನಾವು ಮೊದಲನೇದಾಗಿ ಯೆಶಾಯ ಪ್ರವಾದಿಯ ಪುಸ್ತಕ 1ನೇ ಅಧ್ಯಾಯ 19ನೇ ವಾಕ್ಯ ಪ್ರಾರಂಭದಲ್ಲಿ ಓದಿಕೊಳ್ಳೋಣ. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೆಶಾಯ ಪ್ರವಾದಿ ಮೂಲಕವಾಗಿ ದೇವರು ಮಾತನಾಡಿದ ವಾಕ್ಯ, ನೀವು ಒಪ್ಪಿ ವಿಧೇಯರಾಗಿದರೆ ದೇಶದ ಮೇಲನ್ನು ಅನುಭವಿಸುವಿರಿ. ಹಲ್ಲೆಲೂಯಾ. ಪ್ರಿಯರೇ, ನಾವು ಮೇಲನ್ನು ಅನುಭವಿಸಲಿಕ್ಕಾಗಿ ದೇವರು ಕರೆದಿರುವ ಹಾಗೆ ದೇಶದಲ್ಲಿದ್ದುಕೊಂಡು ಮೇಲನ್ನು ಅನುಭವಿಸಬೇಕೆಂದರೆ ದೇವರ ವಾಕ್ಯ ಇವತ್ತು ನಮಗೆ ಎಚ್ಚರಿಕೆಯಾಗಿ ಕೊಡ್ತಾ ಇದೆ. ನೀವು ಒಪ್ಪಿ ವಿಧೇಯರಾಗಬೇಕೆಂಬುದನ್ನು ದೇವರು ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತನಿಗೆ ಮುಂಚಿತವಾಗಿ ಸುಮಾರು 800 ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಬದುಕಿರುವಂಥ ಒಬ್ಬ ಪ್ರವಾದಿ ಯೆಶಾಯ ಪ್ರವಾದಿ ಎಂಬುವರು. ಪವಿತ್ರ ಗ್ರಂಥದಲ್ಲಿ ನೋಡುವಾಗೆ 66 ಪುಸ್ತಕಗಳಲ್ಲಿ, ಹೀಗೆ ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿ ಕೂಡ 66 ಅಧ್ಯಾಯಗಳಿರೋದು. ಅದರಿಂದ ಯೆಶಾಯ ಪ್ರವಾದಿಯ ಪುಸ್ತಕಕ್ಕೆ ಸತ್ಯವೇದದಲ್ಲಿರುವಂಥ ಸತ್ಯವೇದ ಎಂಬುದು ಬಗೆಯ ಒಂದು ಹೆಸರು ಕರೆಯಲ್ಪಡುವುದು. ಯೇಸು ಕ್ರಿಸ್ತನ ಜನನ ಮತ್ತು
ಮರಣ ಪುನರುತ್ಥಾನಗಳ ಬಗ್ಗೆ ಎಲ್ಲವನ್ನು ಈ ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುತ್ತದೆ. ಕನ್ನಿಗೆ ಗರ್ಭಿಣಿಯಾಗಿ ಮಗುವನ್ನು ಹೆರುವುದು ಬಗೆಯೂ, ಯೇಸು ಕ್ರಿಸ್ತನ ಶಿಲುಬೆಯ ಮರಣದಲ್ಲಿ ಆದನ ಹೊತ್ತ ಹೊರೆಯು ನಮ್ಮ ಸಂಕಷ್ಟಗಳೇ, ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಅವರು ಬಲಿಯಾಗಿದೆ ಎಂಬ ವಿಚಾರಗಳ ಮೊದಲುಗೊಂಡು ಕರ್ತನ ಬರೋಣದ ಬರಗ ಇರುವಂಥ ವಿಚಾರಗಳೆಲ್ಲವನ್ನು ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿ ನಾವು ನೋಡಬಹುದು. ಪ್ರಿಯರೇ, ಈ ಪ್ರವಾದನಾ ಗ್ರಂಥದ ಮೊದಲನೆಯ ಅಧ್ಯಾಯದಲ್ಲಿ 1ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ನೋಡುವಾಗ ಪ್ರವಾದಿ ಮೂಲಕ ದೇವರು ಹೇಳುತ್ತಾ ಇದ್ದಾರೆ, ದೇಶ ನಿವಾಸಿಗಳೇ, ನೀವೆಲ್ಲರೂ ದೇವರ ಕಡೆಗೆ ತಿರುಗಿಕೊಂಡು ನೀವು ದೇವರಿಗೆ ವಿಧೇಯರಾಗಿ ನಿಮ್ಮನ್ನೇ ದೇವರ ಮುಂದೆ ಸಮರ್ಪಿಸಿಕೊಂಡು ಒಪ್ಪಿಕೊಂಡು ನೀವು ವಿಧೇಯರಾಗಿ ದೇವರಿಗೆ ಅನುಸರಿಸಿ ನಡೆಯುವರಾಗಿದ್ದರೆ ದೇಶದ ಮೇಲನ್ನು ಅನುಭವಿಸುವಿರಿ ಎಂಬುದು. ಹಲ್ಲೆಲೂಯಾ. ಪ್ರಿಯರೇ, ಈ ದಿನದಲ್ಲಿ ನಾವು ಕೂಡ ದೇವರಿಂದ ಆಶೀರ್ವಾದ ಹೊಂದಿಕೊಂಡು ದೇವರ ಕೃಪೆಗೆ ಪಾತ್ರರಾಗಲಿಕ್ಕಾಗಿ ಈ ದಿನದಲ್ಲಿ ನಮ್ಮನ್ನು ಕೂಡ ದೇವರ ಮುಂದೆ ಸಮರ್ಪಿಸಿಕೊಟ್ಟು ದೇವರ ಆಜ್ಞಾವಿಧಿಗಳಿಗೆ ನಾವು ಒಪ್ಪಿಕೊಂಡು ದೇವರಿಗೆ ವಿಧೇಯರಾಗಿ ನಾವು ಕೂಡ ದೇವರಿಗೆ ಸಮರ್ಪಿಸುವುದಾದರೆ ನಿಶ್ಚಯವಾಗಿ ದೇವರ ಆಶೀರ್ವಾದ ಹೊಂದಿಕೊಳ್ಳಲಿಕ್ಕೆ, ದೇಶದ ಮೇಲನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ಈ ವಿಷಯಕ್ಕಾಗಿ ನಾವು ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಪರಿಚಯ ಮಾಡಿಕೊಳ್ಳೋಣ. ದೇವರಿಗೆ ವಿಧೇಯರಾಗಿ ದೇವರ ಆಜ್ಞೆಗಳನ್ನು ಅನುಸರಿಸಿ ದೇವರಿಗೆ ಸಮರ್ಪಿಸಲ್ಪಟ್ಟ ಒಬ್ಬ ವ್ಯಕ್ತಿ ಹೇಗೆ ದೇಶದಲ್ಲಿದ್ದುಕೊಂಡು ಅವರ ಆಶೀರ್ವಾದ ಹೊಂದಿಕೊಂಡಿದೆ ಎಂಬುದರ ಬಗ್ಗೆ ನಾವು ನೋಡಿಕೊಳ್ಳೋಣ. ವಿಮೋಚನಕಾಂಡ ಪುಸ್ತಕ 33ನೆಯ ಅಧ್ಯಾಯ ಅದರಲ್ಲಿ 11ನೇ ವಾಕ್ಯ ನೋಡುವಾಗ ನಾವು ಒಂದು ವ್ಯಕ್ತಿಯನ್ನು ಅಲ್ಲಿ ನೋಡಬಹುದು. ವಿಮೋಚನಕಾಂಡ ಪುಸ್ತಕ 33ನೇ ಅಧ್ಯಾಯ 11ನೇ ವಾಕ್ಯ ಓದಿಕೊಳ್ಳೋಣ. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತಾಡುವನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ತರುವಾಯ ಮೋಶೆ ಪಾಳೆಯಕ್ಕೆ ತಿರುಗಿ ಬರುವನು. ಆದರೆ ನೂನನ ಮಗನಾದ ಯೆಹೋಶುವನೆಂಬ ಹೆಸರುಳ್ಳ ಯೌವನಸ್ಥನಾದ ಅವನ ಶಿಷ್ಯರು ಆ ಡೇರೆಯಲ್ಲೇ ಇದ್ದನು, ಅದರ ಬಳಿಯಿಂದ ಹೋಗಲೇ ಇಲ್ಲ. ಹಲ್ಲೆಲೂಯಾ. ಪ್ರಿಯರೇ, ದೇವರು ಮೋಶೆಯ ಮುಖಾಂತರ ಮುಖಾಮುಖಿಯಾಗಿ ಮಾತನಾಡಿದರು. ದೇವದರ್ಶನ ಗುಡಾರ ಎಂಬ ಆ ಒಂದು ಗುಡಾರದಲ್ಲಿ ದೇವರು ಮೋಶೆಯೊಂದಿಗೆ ಮಾತಾಡುವುದು, ಮೋಶೆ ದೇವರೊಂದಿಗೆ ಮಾತಾಡುವುದು. ಆದರೆ ಅಲ್ಲಿ ನಾವು ನೋಡುವಾಗ ನೂನನ ಮಗನಾದ ಯೆಹೋಶುವನೆಂಬ ಒಬ್ಬ ಯೌವನಸ್ಥನು ಆ ಡೇರೆಯಲ್ಲೇ ಇದ್ದುಕೊಂಡಿದೆ ಎಂಬುದನ್ನು ನಾವು ನೋಡಬಹುದು. ಹಲ್ಲೆಲೂಯಾ. ನಾವು ಇವತ್ತು ದೇವರಿಗೆ ಒಪ್ಪಿ ದೇವರ ಆಜ್ಞೆಗಳನ್ನು ಅನುಸರಿಸಿ ದೇವರಿಗೆ ವಿಧೇಯರಾಗಿ ನಡೆದುಕೊಂಡ ಒಬ್ಬ ವ್ಯಕ್ತಿಯನ್ನು ನೋಡುವಾಗ ಅದು ಯೆಹೋಶುವನೆಂಬ ಯೌವನಸ್ಥನು. ವಿಶೇಷವಾಗಿ ಯೌವನಸ್ಥರು ಮಕ್ಕಳಿರ ಈಗಿನ ದಿನಗಳಲ್ಲಿ ಯೌವನಸ್ಥ ಮಕ್ಕಳ ತುಂಬ ಶ್ರದ್ಧೆಯಿಂದ ಇದನ್ನು ಗಮನಿಸಿಕೊಳ್ಳಲಿ. ದೇವರ ವಾಕ್ಯದಲ್ಲಿ ನೋಡುವಾಗ ಯೆಹೋಶುವನೆಂಬ ಯೌವನಸ್ಥನು ಅವನು ಮೋಶೆಯ ಶಿಷ್ಯನಾಗಿ ಮೋಶೆಯ ಜೊತೆಯಲ್ಲಿರುವಾಗ ನೋಡಿ, ದೇವರು ಮೋಶೆಯೊಂದಿಗೆ ಮಾತಾಡೋದು, ಮೋಶೆ ದೇವರೊಂದಿಗೆ ಮಾತಾಡೋದು, ದೇವರು ಮೋಶೆಗೆ ಮುಖಾಮುಖಿ ಮಾತನಾಡುವುದು, ಒಬ್ಬ ಸ್ನೇಹಿತನಿಗೆ ಮಾತನಾಡುವ ಹಾಗೆ ಮಾತಾಡುವುದು. ಆ ಮೋಶೆಯ ಜೊತೆಯಲ್ಲಿ ಯೆಹೋಶುವನೆಂಬ ಯೌವನಸ್ಥನು ಕೂಡ ಬಿಡದೆ ಅವನ ಜೊತೆಯಲ್ಲಿದ್ದವನು. ಹಲ್ಲೆಲೂಯಾ. ಆದುದರಿಂದ ಆ ಯೆಹೋಶುವನೆಂಬ ಯೌವನಸ್ಥನು ಏನ್ ಮಾಡಿದನೆಂದ್ರೆ, ಮೋಶೆ ದೇವದರ್ಶನ ಗುಡಾರವನ್ನು ಬಿಟ್ಟು ಹೊರಗಡೆ ಹೋಗಿದರೆ ಕೂಡ, ಅವನು ಡೇರೆಯಿಂದ ಹೊರಗಡೆ ಹೋಗಿದರೆ ಕೂಡ ಯೆಹೋಶುವನು ಹೊರಟು ಹೋಗುತ್ತಾ ಇರಲಿಲ್ಲ. ಯೆಹೋಶುವನು ಆ ಡೇರೆಯಲ್ಲೇ ವಾಸಿಸುತ್ತಿದ್ದನು. ಹಲ್ಲೆಲೂಯಾ. ಪ್ರಿಯರೇ, ಯಾಕೆ ಅವನು ಡೇರೆಯಲ್ಲೇ ಇದ್ದನು, ಅದರ ಬಳಿಯಿಂದ ಹೋಗಲೇ ಇಲ್ಲ. ಹಲ್ಲೆಲೂಯಾ. ಮೋಶೆಯೊಂದಿಗೆ
ಮೋಶೆಯೊಂದಿಗೆ ಮಾತಾಡಿದ ದೇವರು ನನ್ನೊಂದಿಗೆಯೂ ಮಾತನಾಡಬೇಕು. ಮೋಶೆಗೆ ದರ್ಶನ ಕೊಟ್ಟ ದೇವರು ನನಗೂ ದರ್ಶನ ಕೊಡಬೇಕು. ಅದಕ್ಕೆ ಮೋಶೆ ಮಾತಾಡಿಕೊಂಡು ಹೋದರು, ಯೆಹೋಶುವನು ಬಿಡಲಿಲ್ಲ. ನನಗೆ ಬೇಕು ದೇವರ ಮಾತು ಕೇಳಬೇಕು, ನನಗೆ ದೇವರ ದರ್ಶನವಾಗಬೇಕು. ಹಾಲೆಲೂಯಾ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಒಬ್ಬ ಯೌವನಸ್ಥನಾದ ಯೆಹೋಶುವನಿಗೆ, ಅವನೊಂದು ಯೌವನಸ್ಥನಾಗಿದ್ದರು, ಯೌವನ ಕಾಲದ ಆಶಾಪಾಶಗಳಲ್ಲಿ ಇರುವವನಾಗಿದ್ದರೆ ಕೂಡ, ಆದರೆ ಅವುಗಳಿಗೆ ಮುಖ್ಯ ಸ್ಥಾನ ಕೊಡದೆ, ಯೌವನ ಪ್ರಾಯದ ಚಿಂತೆಗಳ ಬಗ್ಗೆ ಅವನು ಹೋಗದೆ, ಯೌವನದ ಮೋಹಗಳ ಹಿಂದೆ ಅವನು ಹೋಗದೆ, ಅವನೊಳಗಡೆ ಒಂದೇ ಒಂದು ಆಸೆ ಇತ್ತು. ನನ್ನ ಗುರುವಿನೊಂದಿಗೆ ಮಾತಾಡಿದ, ನನ್ನ ಯಜಮಾನನಾಗಿರುವ ಮೋಶೆಯೊಂದಿಗೆ ಮಾತಾಡಿದ ದೇವರು, ಆ ದೇವರು ನನ್ನೊಂದಿಗೆಯೂ ಮಾತಾಡಬೇಕು. ಆ ದೇವರ ದರ್ಶನ ನಾನು ಕಾಣಬೇಕು. ಅದಕ್ಕೆ ಮೋಶೆ ಡೇರೆಯನ್ನು ಬಿಟ್ಟು ಹೊರಟು ಹೋಗಿದರೆ ಕೂಡ, ಮೋಶೆ ಪಾಳೆಯದೊಳಗಡೆ ಹೋಗಿದರೆ ಕೂಡ, ಯೆಹೋಶುವನು ಬಿಟ್ಟು ಹೋಗದೆ ಆ ಡೇರೆಯಲ್ಲೇ ಇದ್ದುಕೊಂಡು, ದೇವರೇ ಮೋಶೆಯೊಂದಿಗೆ ಮಾತಾಡಿದ ಹಾಗೆ ನನ್ನೊಂದಿಗೆಯೂ ಮಾತಾಡು ಸ್ವಾಮಿ. ಮೋಶೆಗೆ ದರ್ಶನ ಕೊಟ್ಟ ಹಾಗೆ ನನಗೂ ದರ್ಶನ ಕೊಡು ಸ್ವಾಮಿ. ಮೋಶೆಗೆ ಮುಖಾಮುಖ ಮಾತಾಡಿದ ಹಾಗೆ ನನಗೂ ಮುಖಾಮುಖಿ ಮಾತಾಡಿ ಸ್ವಾಮಿ ಎಂದ ಅವನು ಹೇಳುವವನಾಗಿ, ಅವನ ಆ ಡೇರೆಯಲ್ಲೇ ಇದ್ದುಕೊಂಡೆ, ಅದರ ಬಳಿಯಿಂದ ಹೊರಟು ಹೋಗಲೇ ಇಲ್ಲ. ಓ ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ಸಹೋದರ ಸಹೋದರಿಯವರೇ, ದೇವರ ಮಕ್ಕಳಿರ, ಇವತ್ತು ನಾವು ನಮ್ಮನ್ನೇ ತಗ್ಗಿಸಿಕೊಂಡು ಈ ಸಮಯ ನಾವು ನಮ್ಮನ್ನು ಪರಿಶೋಧನೆ ಮಾಡಿಕೊಳ್ಳುವವರಾಗಿರೋಣ. ಓ, ನೀವು ಒಪ್ಪಿ ವಿಧೇಯರಾಗಿದ್ದರೆ ದೇಶದ ಮೇಲೆ ಅನುಭವಿಸುವವರಾಗಿರುವಿರಿ. ಯೆಹೋಶುವನಾದರೂ ದೇವರ ಸನ್ನಿಧಿಯಲ್ಲಿದ್ದನು. ಆದುದರಿಂದ ಮೋಶೆಯ ಸಂಗಡ ಇದ್ದು ದೇವರ ಜೊತೆಯಲ್ಲಿದ್ದುಕೊಂಡು ಯೆಹೋಶುವನು ಮುಂದೆ ಅವನೇನಾಗಿದೆ ಎಂಬುದನ್ನು ನಾವು ಮತ್ತೆ ನೋಡಿಕೊಳ್ಳೋಣ. ವಿಮೋಚನ ಕಾಂಡ ಪುಸ್ತಕ 24ನೇ ಅಧ್ಯಾಯ 13ನೇ ವಾಕ್ಯ ನಾವು ಓದಿಕೊಳ್ಳೋಣ. ಮೋಶೆ ತನ್ನ ಶಿಷ್ಯನಾದ ಯೆಹೋಶುವನ ಸಮೇತ ಎದ್ದು ದೇವರ ಬೆಟ್ಟದ ಮೇಲಕ್ಕೆ ಹೋದನು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಓದಿ ಕೇಳಿದ ವಾಕ್ಯದಲ್ಲಿ ನೋಡಿದರೆ ಮೋಶೆಯ ಜೊತೆಯಲ್ಲಿ ಹೋಗಿರುವ ಯೆಹೋಶುವನ ಬಗ್ಗೆ ನಾವಲ್ಲಿ ನೋಡಬಹುದು. ಅಲ್ಲಿ ನೋಡಿದರೆ ಇಸ್ರಾಯೇಲ್ ಮಕ್ಕಳನ್ನು ನಡೆಸಿಕೊಂಡು ಹೋಗುವಂತ ಮೋಶೆಗೆ ದೇವರು ಹೇಳ್ತಾರೆ, ನೀನು ಬೆಟ್ಟೆಯನ್ನು ಹತ್ತಿ ನನ್ನ ಸಮೀಪಕ್ಕೆ ಬಂದು ನಾನು ನಿನಗೆ ಕೊಡುವ ಧರ್ಮಶಾಸ್ತ್ರ ಲಿಖಿತಗಳನ್ನು ಜನರಿಗೆ ಬೋಧಿಸಬೇಕು ಎಂದು ಮೋಶೆಗೆ ಹೇಳಿದ್ದಾರೆ. ದೇವರು ಮೋಶೆಯನ್ನೇ ಕರೆದಿರುವುದು, ನೀನು ಬೆಟ್ಟೆಯನ್ನು ಹತ್ತಿ ನನ್ನ ಸಮೀಪಕ್ಕೆ ಬರಬೇಕು ಎಂದು ಹೇಳಿರುವುದು. ಹಲ್ಲೆಲೂಯಾ. ಆದರೆ 13ನೇ ವಾಕ್ಯದಲ್ಲಿ ನೋಡುವಾಗ ಮೋಶೆ ಹೇಳಿದ ತನ್ನ ಶಿಷ್ಯನಿಗೆ, ನೋಡಿ, ದೇವರು ನನಗೆ ಬೆಟ್ಟೆಯನ್ನು ಹತ್ತಿ ಮೇಲೆ ಬರಲಿಕ್ಕಾಗಿ ಹೇಳಿದ್ದಾರೆ. ನಾನು ದೇವರ ಧರ್ಮಶಾಸ್ತ್ರಗಳು, ಆ ಶಿಲಾಲಿಖಿತಗಳನ್ನು ತೆಗೆದುಕೊಳ್ಳಲಿಕ್ಕಾಗಿ ನಾನು ಬೆಟ್ಟೆಯನ್ನು ಹತ್ತಿ ಹೋಗುತ್ತೇನೆ. ಸರಿ, ಈ ವಿಷಯ ಹೇಳುವಾಗ ಯೆಹೋಶುವ ಹೇಳ್ತಾನೆ, ನಾನು ನಿನ್ನ ಜೊತೆಯಲ್ಲಿ ಬರುತ್ತೇನೆ. ಹಲ್ಲೆಲೂಯಾ. ದೇವರು ಮೋಶೆಯನ್ನೇ ಕರೆದಿರುವುದು, ಆದರೂ ಉತ್ತಮ ಶಿಷ್ಯನಾಗಿರುವ ಯೆಹೋಶುವನು ಮೋಶೆಯ ಜೊತೆಯಲ್ಲಿ ಅದೇ ಬೆಟ್ಟೆಯನ್ನು ಹತ್ತುತ್ತಾ ಇದ್ದಾನೆ. ಹಲ್ಲೆಲೂಯಾ. ಜನರೆಲ್ಲ ಪಾಳೆಯದಲ್ಲಿದ್ದಾರೆ. ಮೋಶೆಯ ಅಣ್ಣನಾದ ಆರೋನನು, ಸಹೋದರಿಯಾದ ಮಿರಿಯಮಳು ಕೆಳಗಡೆ ಸಮತಲದಲ್ಲಿದ್ದಾರೆ. ಜನರೆಲ್ಲ ಪಾಳೆಯದಲ್ಲಿದ್ದಾರೆ. ಆ ಸಮೂಹದಲ್ಲಿ ಹಿರಿಯವರಿಗೆ ಮೋಶೆ ಹೇಳಿಕೊಂಡು ಹೋಗುತ್ತಾ ಇದ್ದಾರೆ, ನೀವು ಇದನ್ನು ನೋಡಿಕೊಳ್ಳಿರಿ. ಆರೋನನಿಗೆ ಮಿರಿಯಾಮಳಿಗೆ ಎಲ್ಲ ಹೇಳಿಬಿಟ್ಟು, ನೀವು ಈ ಜನರ ವಿಚಾರಗಳೇನಾದರೂ ಬಂದರೆ, ಅವ್ರಿಗೇನಾದರೂ ಸಮಸ್ಯೆಗಳು ಬಂದರೆ ನೀವೇ ನೋಡಿಕೊಳ್ಳಿರಿ ಎಂದು ಹೇಳಿಬಿಟ್ಟು ಮೋಶೆ ಬೆಟ್ಟೆಯನ್ನು ಹತ್ತಿ ಹೋಗುವಾಗ ಯೆಹೋಶುವನು, ನಾನು ನಿಮ್ಮ ಜೊತೆ ಬರುತ್ತೇನೆ ಎಂದು ಹೇಳಿಕೊಂಡು ಬೆಟ್ಟೆಯನ್ನು ಹತ್ತುತ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ಆವಾಗ ಯೆಹೋಶುವನು ಬೇಕಂದರೆ, ಸರಿ, ಯಜಮಾನನ ಮೇಲೆ ಬೆಟ್ಟೆ ಹತ್ತಿ ಹೋಗುತ್ತಾ ಇದ್ದಾನೆ, ನಾನು ಇಲ್ಲಿ ಶಿಷ್ಯನಲ್ವಾ, ಸ್ವಲ್ಪ ಇಲ್ಲಿ ಇದ್ದುಕೊಂಡು ಈ ಜನರನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಇವರಿಗೂ ಸ್ವಲ್ಪ ಲೀಡರ್ ಆಗಬಹುದು. ನಾನೇ ಏನೋ ಸ್ವಲ್ಪ ಈಗ ಒಂದು ಸಿಕ್ಕಿದ ಅವಕಾಶ, ನನಗೆ ಸ್ವಲ್ಪ ಒಳ್ಳೆ ಚಾನ್ಸ್ ಸಿಗ್ತಾ ಇದೆ, ಎಲ್ಲರ ಮುಂಚೆ ಸ್ವಲ್ಪ ದೊಡ್ಡವ್ರ ಥರ ತೋರಿಸಬಹುದು ಎಂದು ಹೇಳಿಕೊಂಡು ಅವನು ಬೇಕು ಅಂತಿದ್ದರೆ ಈ ಸಮತಲದಲ್ಲಿ ಜನರ ಜೊತೆ ಇರಬಹುದಾಯಿತು. ಆದರೆ ಮೋಶೆ ಯೆಹೋಶುವನಿಗೆ ಹೇಳ್ತಾನೆ, ನಾನು
ಪೆಟ್ಟಿ ಎತ್ತಿ ದೇವರ ಜೊತೆಯಲ್ಲಿ ಮಾತನಾಡಲಿಕ್ಕೆ ಹೋಗುತ್ತೇನೆ ಅಂತ ಹೇಳುವಾಗ, ಪ್ರಿಯರೇ, ಯೆಹೋಶುವನು ಕೂಡ ಬೆಟ್ಟ ಎತ್ತಿ ಜೊತೆಯಲ್ಲಿ ಹೋಗಲಿಕ್ಕೆ ಅವನು ಸಿದ್ಧಪಡ್ತಾ ಇದ್ದಾನೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದ್ರೆ, ಒಪ್ಪಿ ವಿಧೇಯರಾಗಿದರೆ ದೇಶದ ಮೇಲನ್ನು ಅನುಭವಿಸುವಿರಿ. ಅವನು ಮೋಶೆಗೆ ಉತ್ತಮ ಶಿಷ್ಯನಾಗಿದ್ದ ಕಾರಣ ಮೋಶೆಯ ಜೊತೆಯಲ್ಲಿದ್ದುಕೊಂಡು ನನಗೆ ಈ ದೇವರ ಆಲೋಚನೆ ಕೇಳಬೇಕು, ನನಗೂ ದೇವರ ದರ್ಶನ ಆಗಬೇಕು, ಇವನು ಬಿಡದೆ ಹಿಂಬಾಲಿಸ್ತಾ ಇದ್ದಾನೆ. ಮೋಶೆಯೊಂದಿಗೆ ದೇವರು ಬೆಟ್ಟದಲ್ಲಿ ಮಾತಾಡುತ್ತಾರೆ. ಬೆಟ್ಟದಲ್ಲಿ ದೇವರ ದರ್ಶನ ಆಗುತ್ತದೆ. ಬಿಡಬಾರದು, ನಾನು ಆ ಚಾನ್ಸ್ ಅನ್ನು ಕಳಕೊಳ್ಳಬಾರದು ಅಂತ ಹೇಳಿ ಯೆಹೋಶುವನು ಮೋಶೆಯ ಸಂಗಡಲೇ ಹೋಗುತ್ತಾ ಇದ್ದಾನೆ. ಹಲ್ಲೆಲೂಯ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಒಪ್ಪಿ ವಿಧೇಯರಾಗಿದರೆ ದೇಶದ ಮೇಲನ್ನು ಅನುಭವಿಸುವಿ. ಯೌವನಸ್ಥ ಮಕ್ಕಳೇ, ನೀವು ಈ ದೇಶದಲ್ಲಿ ಇದ್ದುಕೊಂಡಿರುವಾಗ, ನೀವು ಈ ಭೂಮಿಯಲ್ಲಿ ಇರುವಾಗ, ನೀವು ಆಶೀರ್ವದಿಸಲ್ಪಡಲಿಕ್ಕಾಗಿ, ನೀವು ಉನ್ನತ ಸ್ಥಾನಕ್ಕೆ ಬರಲಿಕ್ಕಾಗಿ, ಪ್ರಿಯರೇ, ಒಪ್ಪಿ ವಿಧೇಯರಾಗುವಂತ ಒಂದು ಮನಸ್ಸು ನೀವು ಮಾಡುವುದಾಗಿದ್ದರೆ, ನೀವು ದೇಶದಲ್ಲಿ ಉನ್ನತ ಸ್ಥಾನಗಳಲ್ಲಿ ಬರುವ ಹಾಗೆ, ದೇಶದ ಮೇಲನ್ನು ಅನುಭವಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಹಲ್ಲೆಲೂಯ. ಗುರುವಿನ ಜೊತೆಯಲ್ಲಿರುವಂಥ ಮನಸ್ಸು, ಗುರು ಎಲ್ಲಿ ಹೋಗಿದರು ಜೊತೆ ಹೋಗಬೇಕು ಅಂತ ಆಸೆ. ಗುರು ನೋಡಿ, ದೇವರ ಸನ್ನಿಧಾನ ಬಿಟ್ಟು ಹೋದರು, ಶಿಷ್ಯನು ದೇವರ ಸನ್ನಿಧಾನದಲ್ಲೇ ಇರಬೇಕು ಎಂದ ಆಸೆ, ದೇವರ ಸಾಮೀಪ್ಯದಲ್ಲಿ ಇರಬೇಕು ಅಂತ ಆಸೆ, ದೇವರ ದರ್ಶನ ಬಯಸುವಂತ ಒಂದು ಮನಸ್ಸು. ಪ್ರಿಯರೇ, ಇವತ್ತು ಯೌವನಸ್ಥರ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಓದಿದ್ದಾರೆ, ಒಳ್ಳೆ ವಿದ್ಯಾಭ್ಯಾಸ ಮಾಡಿಕೊಂಡಿದ್ದಾರೆ, ಆದರೆ ದೇವರ ಸಾನ್ನಿಧ್ಯ ಬಯಸುವರಾಗಿದ್ದೀರಾ? ದೇವರ ಸಮೀಪದಲ್ಲಿ ಇರಬೇಕು ಅಂತ ನೀವು ಮನಸ್ಸು ಮಾಡುತ್ತಾ ಇದ್ದೀರಾ? ದೇವರ ದರ್ಶನವನ್ನು ಇರಬೇಕು ಅಂತ ದೇವರ ಸಾನ್ನಿಧ್ಯಕ್ಕಾಗಿ ಮುಖ್ಯ ಸ್ಥಾನ ಕೊಡುತ್ತೀರಾ? ಓದೋದರಲ್ಲಿ ಮುಖ್ಯ ಸ್ಥಾನ ಕೊಟ್ಟಿರಬಹುದು, ಒಳ್ಳೆ ಪರ್ಸೆಂಟೇಜ್ ತೆಗೆದುಕೊಳ್ಳಬೇಕು, ಒಳ್ಳೆಯ ಒಂದು ಕೆಲಸ ಸಂಪಾದನೆ ಮಾಡಬೇಕು, ನಾನೊಂದು ಒಳ್ಳೆ ಪೊಸಿಷನಲ್ಲಿ ಬರಬೇಕು, ಇದೆಲ್ಲ ಗುರಿ ಇಟ್ಟು ನೀವು ಮಾಡೋದು ಒಳ್ಳೆಯದು ಇರಲಿ. ಅದೇ ಥರ ನನ್ನ ದೇವರ ದರ್ಶನವನ್ನು ನಾನು ಬಯಸಬೇಕು, ದೇವರ ಸಾನ್ನಿಧ್ಯವನ್ನು ನಾನು ಬಯಸಬೇಕು. ಓ, ನಮಗೆ ದೇವರ ಮಾದರಿ ತೋರಿಸಿಕೊಡುವ, ದೇವರ ದಾರಿ ತೋರಿಸಿಕೊಟ್ಟಿರುವಂತ ದೇವ ಸೇವಕರ ಅವರನ್ನು ನಾನು ಹಿಂಬಾಲಿಸಿ, ಅವರು ಹೋಗುವ ಸ್ಥಳದಲ್ಲಿ, ಅವರು ದೇವರನ್ನು ಹುಡುಕುವ ಸ್ಥಳದಲ್ಲಿ ನಾನು ಆ ದೇವ ಸೇವಕರ ಜೊತೆಯಲ್ಲಿ ಇರಬೇಕು, ನಾನು ನಮ್ಮ ಆ ಗುರುಗಳ ಜೊತೆಯಲ್ಲಿ ಇರಬೇಕು ಎಂದು ನೀವು ಬಯಸುವುದಾಗಿದ್ದರೆ ದೇಶದ ಮೇಲನ್ನು ಅನುಭವಿಸುವಿರಿ. ಪ್ರಿಯರೇ, ಹಲ್ಲೆಲೂಯ. ಯೆಹೋಶುವನಿಗಿರುವಂತ ಮನಸ್ಸು ನಮಗಿರುವುದಾದರೆ ನಾವು ಮೇಲನ್ನು ಅನುಭವಿಸುವಿರಿ. ಹಲ್ಲೆಲೂಯ. ಪ್ರಿಯರೇ, ಹೀಗೆ ಮೋಶೆ ಎಷ್ಟು ದಿವಸ ಬೆಟ್ಟದಲ್ಲಿದ್ದಾರೆ? 40 ದಿವಸ ಬೆಟ್ಟದಲ್ಲಿದ್ದರು. ನೋಡಿಕೊಳ್ಳೋಣ. ವಿಮೋಚನ ಕಾಂಡ ಪುಸ್ತಕ 24ನೇ ಅಧ್ಯಾಯ 12ನೇ ವಾಕ್ಯ ನೋಡಿ. 40 ದಿವಸ ಮೋಶೆ ದೇವರ ಜೊತೆಯಲ್ಲಿದ್ದರು ಎಂಬುದನ್ನು ನಾವು ನೋಡಬಹುದು. ಮೋಶೆ ಆ ಮೇಘದೊಳಗೆ ಪ್ರವೇಶಿಸಿ ಬೆಟ್ಟವನ್ನೇರಿದನು. ಅವನು ಆ ಬೆಟ್ಟದಲ್ಲಿ ಹಗಲಿರುಳು 40 ದಿವಸ ಇದ್ದನು. ಪ್ರೈಸ್ ದ ಲಾರ್ಡ್. ನೋಡಿ, ದೇವರ ಜೊತೆಯಲ್ಲಿ ಮೋಶೆ 40 ದಿವಸ ಹಗಲು ಈರುಳು ಆ ಬೆಟ್ಟದಲ್ಲಿದ್ದರು. ಹಾಗಾದರೆ ನೂನನ ಮಗನಾದ ಯೆಹೋಶುವನೆಂಬ ಯೌವನಸ್ಥನು ಕೂಡ ಈ 40 ದಿವಸ ಹಗಲು ಈರುಳು ಯೆಹೋಶುವನು ಸಹ ಬೆಟ್ಟದಲ್ಲಿದ್ದನು ಎಂದರ್ಥ. ಹಲ್ಲೆಲೂಯ. ನಾವು ಮತ್ತೆ ನೋಡಿಕೊಳ್ಳೋಣ. ವಿಮೋಚನ ಕಾಂಡ ಪುಸ್ತಕ 32ನೇ ಅಧ್ಯಾಯ 15, 16, 17 ವಾಕ್ಯ ಓದಿಕೊಳ್ಳೋಣ. ಆಜ್ಞಾಶಾಸನಗಳಾದ ಆ 2 ಕಲ್ಲಿನ ಹಲಿಗೆಗಳನ್ನು ಮೋಶೆಯು ಕೈಯಲ್ಲಿ ಹಿಡಿದುಕೊಂಡು ಬೆಟ್ಟದಿಂದ ಇಳಿದು ಬಂದನು. ಆ ಹಲಿಗೆಗಳ 2 ಪಕ್ಕಗಳಲ್ಲಿಯೂ ಅಕ್ಷರಗಳು ಬರೆದಿದ್ದವು. ಈ ಕಡೆಯೂ ಆ ಕಡೆಯೂ ಬರಹವಿತ್ತು. ಆ ಶಿಲಾಶಾಸನಗಳು ದೇವರ ಕೆಲಸವೇ. ಅವುಗಳಲ್ಲಿ ಬರೆದದ್ದು ದೇವರು ಕೆತ್ತಿದ ಅಕ್ಷರಗಳೇ. ಇಸ್ರಾಯೇಲ್ಯರು ಉತ್ಸಾಹದಿಂದ ಕೂಗಾಡುತ್ತಾ ಇರಲಾಗಿ ಯೆಹೋಶುವನು ಆ ಶಬ್ದವನ್ನು ಕೇಳಿ, ಪಾಳೆಯದ ಕಡೆಯಿಂದ ಯುದ್ಧ ಧ್ವನಿ ಕೇಳಿಸುತ್ತದೆ ಎಂದು ಮೋಶೆಗೆ ಹೇಳಿದನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ಅಲ್ಲಿ ನಾವು ನೋಡುವಾಗ ದೇವರು ಕೆತ್ತಿರುವ ಅಕ್ಷರಗಳಿಂದ 2 ಕಡೆಯು ಬರೆದಿರುವಂತ
ದೇವರ ಆಜ್ಞಾಶಾಸನಗಳು ಬರೆದಿರುವಂತ ಕಲ್ಲುಗಳನ್ನು ಹಿಡಿದುಕೊಂಡು ಮೋಶೆ ಬೆಟ್ಟದಿಂದ ಇಳಿಯುವಾಗೆ ಯೆಹೋಶುವನು ಜೊತೆಯಲ್ಲಿದ್ದರು. ಹಲ್ಲೆಲೂಯ. ಹಾಗಾದರೆ ಮೋಶೆ 40 ದಿವಸ ಬೆಟ್ಟದಲ್ಲಿ ದೇವರ ಜೊತೆಯಲ್ಲಿದ್ದರೆ ಯೆಹೋಶುವನು ಸಹ 40 ದಿವಸ ಹಗಲಿರುಳು ಬೆಟ್ಟದಲ್ಲಿದ್ದನು. ಆದರೆ ಯೆಹೋಶುವನು ಬೆಟ್ಟದ ತುದಿಯ ಗಂಡೆ ಹೋಗಲಿಕ್ಕೆ ಆಗಲಿಲ್ಲ. ದೇವರು ಮೋಶೆಗೆ ನೀ ಬೆಟ್ಟದ ತುದಿಯಲ್ಲಿ ಏರಿ ಬಾ ಎಂದು ಹೇಳಿ ಕರೆದನು. ಆದರೆ ಯೆಹೋಶುವನು ಆ ದೇವರ ಸನ್ನಿಧಾನಕ್ಕೆ ಗಂಡೆ ಹೋಗಲಿಕ್ಕಾಗಲಿಲ್ಲ. ಅವನು ಆ ಬೆಟ್ಟದ ತುದಿಗಂಡೆ ಹೋಗದೆ ಇನ್ನು ಅದರ 10ರ ಗಂಡೆ ಹೋಗಿ ಅವನ ಅಲ್ಲೇ ಇದ್ದನು. ಯೆಹೋಶುವನಿಗೆ ನೀನಿಲ್ಲಿರು, ನಾನು ದೇವರಿಗೆ ಕರೆದ ಸ್ಥಳಕ್ಕೆ ಹೋಗುತ್ತೇನೆ ಎಂದು ಹೇಳಿದೆ. ಪ್ರಿಯರೇ, ದೇವರು ಮೋಶೆಯೊಂದಿಗೆ ಮಾತನಾಡಿದ ಬೆಟ್ಟದ ತುದಿಗಂಡೆ ಹೋಗಲಿಲ್ಲದರು, ಅದರ ಸಮೀಪ ಗಂಡೆ ಹೀಗೆ ಯೆಹೋಶುವನು ಹೋಗಿದ್ದಾನೆ. ಅಲ್ಲಿ ಯೆಹೋಶುವನು ಮೋಶೆ ಇಳಿದು ಬರುವ ತನಕ 40 ದಿವಸ ಹಗಲಿರುಳು ಆ ಬೆಟ್ಟದಲ್ಲಿ ಕಾದುಕೊಂಡಿದ್ದನು. ಅವರು ಇಳಿಯುವಾಗ ಅವರಿಬ್ಬರು ಇಳಿದು ಬಂದು ಅವನು ಆ ಬೆಟ್ಟದಿಂದ ಕೆಳಗಡೆ ಬರ್ತಾ ಇರುವಾಗ ಯೆಹೋಶುವನು ಮೋಶೆಗೆ ಹೇಳ್ತಾನೆ, ನೋಡಿ ಪಾಳೆಯದಲ್ಲಿ ಯಾವುದೋ ಒಂದು ಹೋಶ ನಡೀತಾ ಇದೆ, ಅದು ಯುದ್ಧ ಹೋಶ ನಡೀತಾ ಇದೆ ಎಂದು ಅನಿಸ್ತಾ ಇದೆ ಎಂದು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ಯೆಹೋಶುವನು ಈ ಮಾತು ಹೇಳುವಾಗ ಮೋಶೆ ಹೇಳ್ತಾರೆ, ಅಲ್ಲಿ ಯುದ್ಧ ಹೋಶವೂ ಅಲ್ಲ, ಅಲ್ಲಿ ಜಯದ ಹೋಶವೂ ಅಲ್ಲ, ಅಲ್ಲಿ ಜನ ದೇವರ ಮಾರ್ಗ ತಪ್ಪಿದ್ದಾರೆ, ಅವರು ಯಾವುದೋ ಒಂದು ಉತ್ಸವ ಹೋಶ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಮೋಶೆ ಪಾಳೆಯದಿಂದ ಜನರ ಸಮೀಪದಿಂದ ಬೆಟ್ಟವನ್ನು ಹತ್ತಿ ದೇವರನ್ನು ದರ್ಶಿಸಲಿಕ್ಕಾಗಿ ದೇವರ ಕರೆವಿಗೆ ಪ್ರಕಾರ ಮೇಲಕ್ಕೆ ಹೋಗಿ 40 ದಿವಸವಾಯಿತು ಎಂದು ನೋಡಿಕೊಂಡು ಜನರೆಲ್ಲ ದೇವರಿಂದ ದೂರ ಹೋಗುತ್ತಾ ಇದ್ದಾರೆ. ಇಲ್ಲಿ 40 ದಿವಸವಾಯಿತು. ಈ ಮೋಶೆಗೆ ಏನಾಯಿತು ಅಂತ ಗೊತ್ತಿಲ್ಲ, ಅವರು ಸತ್ತಿದಾರ ಬದುಕಿದಾರ ಅಂತ ಗೊತ್ತಿಲ್ಲ ಅಂತ ಹೇಳಿ ಜನ ಆರೋನಿಗೆ ಹೇಳ್ತಾರೆ, ನಮಗೆ ಈ ದೇವರನ್ನು ಮಾಡಿಕೊಡು, ಐಗುಪ್ತ ದೇಶದಿಂದ ನಮ್ಮನ್ನು ಕರೆದುಕೊಂಡು ಬಂದ ಮೋಶೆಯನ್ನು ಕಾಣಿಸ್ತಾ ಇಲ್ಲ, ಆದರೆ ನಮಗೆ ಒಂದು ಆರಾಧನೆ ಮಾಡಲಿಕ್ಕಾಗಿ ಒಂದು ದೇವರನ್ನು ಉಂಟು ಮಾಡಿಕೊಡು ಎಂದು ಕೇಳಿಕೊಂಡು ಆರೋನನಿಗೆ ಬಲವಂತ ಮಾಡುವಾಗ ಆರೋನನು ಜನರ ಮಾತು ಕೇಳಿ ಅವರ ಕಿವಿಯಲ್ಲಿ ಅವರ ಕತ್ತಲ್ಲಿರುವಂಥ ಎಲ್ಲ ಒಡವೆಗಳನ್ನು ಬಿಚ್ಚಿ ಬಂಗಾರದಿಂದ ಒಂದು ಮೂರ್ತಿಯನ್ನು ಮಾಡಿ ಅದಕ್ಕೆ ಅಡ್ಡ ಬಿದ್ದು ನಮಸ್ಕಾರ ಮಾಡಲಿಕ್ಕೆ ಹೋಗುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಗಮನಿಸಿರಿ. ಆದರೆ ನೂನನ ಮಗನಾದ ಯೆಹೋಶುವನಾದರೂ 40 ದಿವಸ ಆಯ್ತಲ್ಲ, ಸರಿ, ಯೆಹೋಶುವನು ಆವಾಗ ಹೇಳಬಹುದು, ಮೋಶೆ ಬೆಟ್ಟದ ತುದಿಯನ್ನು ಹತ್ತಿ ಹೋಗಿದ್ದಾರೆ, ಇಷ್ಟು ದಿವಸ ಆಯ್ತು ಕಾಣಿಸ್ತಾ ಇಲ್ಲ, 1 ದಿವಸ ಆಯ್ತು, 2 ದಿವಸ ಆಯ್ತು, 6 ದಿವಸ ಆಯ್ತು, 7 ದಿವಸ ಆಯ್ತು, 10 ದಿವಸ, 20 ದಿವಸ, 15 ದಿವಸ ನೋಡಿದರೆ ದಿನಗಳು ಮುಂದೆ ಹೋಗ್ತಾ ಇದೆ, ಮೋಶೆ ಕಾಣಿಸ್ತಾ ಇಲ್ಲ. ಬೆಟ್ಟ ಹತ್ತುವಾಗ ಎಲ್ಲಾದರೂ ಬಿದ್ದು ಏನೋ ಕಾಲಕ್ಕೆ ಏಟಾಯ್ತೋ, ಏನೋ ಪ್ರಾಣ ಹೋಯ್ತೋ, ಏನೋ ಈ ತರ ಯೆಹೋಶುವನ ಈ ವಿಧವಾದ ಸಂದೇಹನೇ ಇರಲಿಲ್ಲ. ಆದರೆ ಯೆಹೋಶುವನು ಸಂದೇಹ ಪಡದೆ ಅವನು ಮೋಶೆಯನ್ನು ಕಾಣಿಸ್ತಾ ಇಲ್ಲ, ಆದರೂ ಅವನು ಬೆಟ್ಟದಲ್ಲಿ ಮೋಶೆ ಇಳಿದು ಬರ್ತಾರೆ ಅಂತ ಅವನು ನಂಬಿಕೆಯಲ್ಲಿ ಕಾಯ್ತಾ ಇದ್ದಾನೆ, ಅವನು ನಿರೀಕ್ಷೆಯಿಂದ ಕಾಯ್ತಾ ಇದ್ದಾನೆ. ಆದರೆ ಇಲ್ಲಿ ಮೋಶೆಯ ಸಂಗಡ ಕರೆದಿರುವಂತ ಆರೋನನು ಅವನು ಜನರ ಮಾತು ಕೇಳಿ ತಪ್ಪಿ ಹೋಗಿದ್ದಾನೆ. ಹಲ್ಲೆಲೂಯಾ. ಮೋಶೆಯನ್ನು ಕರೆದ ಕೂಡಲೇ ಆರೋನನ್ನು ಕರೆದಿದ್ದಾನೆ. ಯಾಕಂದರೆ ಮೋಶೆಗೆ ದೇವರು ಕರೆಯುವಾಗ ನೀನು ಇಸ್ರಾಯೇಲ್ ಮಕ್ಕಳನ್ನು ಕರೆದುಕೊಂಡು ಬರಬೇಕು, ಐಗುಪ್ತ ದೇಶಕ್ಕೆ ಹೋಗೋದೇಳುವಾಗ ನಾನು ತೊಗಲು ನಾಲಿಗೆ ಇರುವವನು, ನಾನು ಮಾತನಾಡಲಿಕ್ಕೆ ಬರಲ್ಲ ಅಂತ ಹೇಳುವಾಗ ನಿನ್ನ ಅಣ್ಣನಾದ ಆರೋನನ್ನು ನಿನ್ನ ಪರವಾಗಿ ಮಾತನಾಡುತ್ತಾರೆ, ನೀನು ನಾಯಕನಾಗಿ ಮುಂದೆ ಹೋಗು, ಆದರೆ ಮಾತನಾಡಬೇಕಾದ ಸಂದರ್ಭ ಬರುವಾಗ ಆರೋನನ್ನು ನಿನ್ನ ಪರವಾಗಿ ಮಾತಾಡುತ್ತಾರೆ ಅಂತ ಹೇಳಿದರು. ಅದಕ್ಕೆ ಅರ್ಥ ಮೋಶೆಯನ್ನು ಕರೆಯುವಾಗಲೇ ಆರೋನನ್ನು ಕೂಡ ಕರೆದಿದ್ದಾರೆ. ಆದರೆ ಮೋಶೆಯ ಜೊತೆಯಲ್ಲಿದ್ದ ಹಾಗೆ ದೇವರು ಆರೋನನ್ನು ಜೊತೆಯಲ್ಲಿದ್ದು ಕೂಡ ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಈ ನೂನನ ಮಗನಾದ ಯೆಹೋಶುವನನ್ನು ಆವಾಗೇನು ದೇವರು ಕರೆದಿರಲಿಲ್ಲ. ಆದರೂ ಅವನು ದೇವರ ಮೇಲಿರುವಂಥ ಪ್ರೀತಿ,
ದೇವರ ಮೇಲಿರುವಂಥ ಭಕ್ತಿ ಮತ್ತು ತನ್ನ ಯಜಮಾನನಾದ ಮೋಶೆಯ ಜೊತೆಯಲ್ಲಿ ದೇವರು ಮಾತಾಡೋದು, ಅವರು ಮುಖಾಮುಖಿ ಮಾತನಾಡೋದು, ಇದೆಲ್ಲ ನೋಡಿಕೊಂಡದ್ರಿಂದ ನೂನನ ಮಗನಾದ ಯೆಹೋಶುವನೆಂಬ ಯೌವನಸ್ಥನಿಗೆ ಆಸೆ ಇತ್ತು. ಈ ಮೋಶೆಯೊಂದಿಗೆ ಮಾತಾಡುವ ದೇವರು ನನಗೆ ಬೇಕು, ಈ ದೇವರ ಸಾಮೀಪ್ಯ ನನಗೆ ಬೇಕು, ಈ ದೇವರ ದರ್ಶನ ನನಗೆ ಬೇಕು ಅಂತ ಆಸೆ ಈ ಯೌವನಸ್ಥನಿಗಿದ್ದರು. ಆದರೆ ಮೋಶೆಯ ಜೊತೆಯಲ್ಲಿ ಕರೆದ ಆರೋನನಾದರೂ ಜನರ ಮಾತು ಕೇಳಿ ಅವನು ಜನರ ಮಾತಕ್ಕೆ ವಿಧೇಯನಾಗಿ ಹೋಗುತ್ತಾ ಇದ್ದಾನೆ. ನನ್ನನ್ನು ಕರೆದ ದೇವರಿಗೆ ವಿಧೇಯನಾಗಿ ನಾನಿರಬೇಕು, ನನ್ನನ್ನು ನೇಮಿಸಿಕೊಟ್ಟ ದೇವರಿಗೆ ನಾನು ಜವಾಬ್ದಾರನಾಗಿರಬೇಕು ಎಂಬುದನ್ನು ಆರೋನನು ಮರೆತು ಬಿಟ್ಟು ಜನರ ಮಾತು ಹೇಳಿ ಅವನು ಹಿಂಜರಿದು ಹೋಗುತ್ತಾ ಇದ್ದಾನೆ. ಆದರೆ ಯೆಹೋಶುವನಾದರೂ ಅವನು ಏಕಾಂಗಿಯಾಗಿರುವಾಗಲೂ ಅವನು ದೇವರಿಗೆ ವಿಧೇಯನಾಗಿದ್ದನು. ಹಲ್ಲೆಲೂಯ. ಈ ಕಡೆ ನೋಡಿದರೆ ಮೋಶೆಯನ್ನು ಕಾಣಿಸ್ತಾ ಇಲ್ಲ, ಈ ಕಡೆ ಪಾಳೆಯದಲ್ಲಿರುವ ಜನರು ಇಲ್ಲ. ಈಗ ಯೆಹೋಶುವನು ಬೆಟ್ಟದ ಮಧ್ಯದಲ್ಲಿ ಅವನು ಒಂಟಿಯಾಗಿದ್ದಾನೆ, ಅವನು ಏಕಾಂಗಿಯಾಗಿದ್ದಾನೆ. ಆದರೂ ಯೆಹೋಶುವನಿಗೆ ಬೇಸರವಿಲ್ಲ. ಇಲ್ಲಿ ಕೆಳಗಡೆ ಜನರಿಗೆ ಜನ ಸಮೂಹ ಇದೆ ಮತ್ತು ಅವರಿಗೆ ನಾಯಕರಾಗಿ ಆರೋನನಿದ್ದಾರೆ, ಮಿರ್ಯಾಮಳಿದ್ದಾಳೆ. ಆದರೂ ಇಲ್ಲಿರುವ ಜನರಿಗೂ ತೃಪ್ತಿ ಇಲ್ಲ. ಆದರೆ ನೀವು ಪರಿಶೋಧನೆ ಮಾಡಿರಿ, ಹೀಗೆ ಆರೋನನು ತಪ್ಪಿ ಹೋಗ್ತಾ ಇದ್ದಾನೆ, ಮಿರ್ಯಾಮಳು ತಪ್ಪಿ ಹೋಗ್ತಾ ಇದ್ದಾರೆ, ಇಲ್ಲಿರುವ ಜನರು ತಪ್ಪಿ ಹೋಗ್ತಾ ಇದ್ದಾರೆ. ಯಾರು ಇದ್ದುಕೊಂಡು ಇಲ್ಲ ಮೋಸೆ ಬರ್ತಾರೆ, ನಾವು ವೇಟ್ ಮಾಡೋಣ, ಇನ್ನೂ ಸ್ವಲ್ಪ ಕಾದುಕೊಂಡಿರೋಣ ಅಂತ ಈ ಪಾಳೆಯದಲ್ಲಿರುವಂಥ ಜನರಿಗೆ ಒಂದು ತಾಳ್ಮೆ ಇಲ್ಲ. ಆದರೆ ಯೆಹೋಶುವನಿಗೆ ತಾಳ್ಮೆ ಇತ್ತು. ಅವನ ಜೊತೆಯಲ್ಲಿ ಯಾರೂ ಇಲ್ಲ. ಅವನನ್ನೊಂದು ಸಂತೈಸಿ ಇಲ್ಲಿ ಒಂದು ಸಮಾಧಾನ ಪಡಿಸಲಿಕ್ಕೆ, ಈ ಬದುಕಿದಾರ ಸತ್ತಿದಾರ ಅಂತ ಒಂದು ಮಾತು ಚರ್ಚೆ ಮಾಡಲಿಕ್ಕೂ ಯಾರಿಲ್ಲ. ಆದರೂ ಅವನಿಗೆ ಯೆಹೋವನ ಮೇಲೆ ಆಳವಾದ ಭಕ್ತಿ ಇತ್ತು, ಅವನಿಗೆ ದೇವರಲ್ಲಿ ಪೂರ್ಣ ನಂಬಿಕೆ ಇತ್ತು, ಅವನಿಗೆ ದೇವರಲ್ಲಿ ಸಂಪೂರ್ಣ ಭರವಸೆ ಇತ್ತು. ನನ್ನ ಯಜಮಾನನಾಗಿರುವ ಹೀಗೆ ಮೋಸೆಯನ್ನು ಕರೆದಿರುವುದು ದೇವರು, ಆ ದೇವರು ನಂಬಿಗಸ್ತನು, ಆ ದೇವರು ಹೇಳಿದ ಮಾತು ಉಳಿಸುವನು, ಆ ದೇವರು ಅರ್ಧದಲ್ಲಿ ಕೈ ಬಿಡುವ ದೇವರಲ್ಲ. ಆ ದೇವರು ಬೆಟ್ಟದ ತುದಿಯಲ್ಲಿ ಮೋಶೆಯೊಂದಿಗೆ ಮಾತನಾಡುತ್ತಾ ಇದ್ದಾರೆ. ನನ್ನ ಗುರುವಾಗಿರುವ ಮೋಶೆ ದೇವರೊಂದಿಗೆ ಮಾತನಾಡುತ್ತಾ ಇದ್ದಾರೆ ಎಂಬ ಪೂರಾ ಭರವಸೆ ಅವನಲ್ಲಿತ್ತು. ಹಲ್ಲೆಲೂಯಾ. ಪ್ರಿಯರೇ, ನಾವು ಕರೆಯಲ್ಪಟ್ಟವರಾಗಿರುವಾಗಲೂ, ದೇವರಿಂದ ನೇಮಿಸಲ್ಪಟ್ಟವರಾಗಿರುವಾಗಲೂ ಆರೋನನ ಹಾಗೆ ಮನುಷ್ಯನ ಮಾತು ಕೇಳಿ ಹಿಂಜರಿದು ಹೋಗುವರ, ದೇವರು ನಮ್ಮನ್ನು ಕರೆದು ದೇವರು ನಮ್ಮನ್ನು ಪ್ರತಿಷ್ಠೆ ಮಾಡಿ ದೇವರು ನಮ್ಮನ್ನು ನೆಲೆಗೊಳಿಸಿರುವಾಗಲೂ ಮನುಷ್ಯರ ಮಾತು ಕೇಳಿ ಜನರ ಒತ್ತಾಯದ ಮೇಲೆ ನಾವು ದೇವರ ಮಾರ್ಗದಿಂದ ಹಿಂಜರಿದು ಹೋಗುವವರಾಗಿದ್ದೀರಾ ಎಂಬುದನ್ನು ಒಂದು ನಿಮಿಷ ಪರಿಶೋಧನೆ ಮಾಡಿರಿ. ಇಲ್ಲ, ಯೆಹೋಶುವನ ಹಾಗೆ ಕರೆದ ದೇವರು ನಂಬಿಗಸ್ತನು, ಆ ದೇವರು ನಮ್ಮನ್ನು ರಕ್ಷಿಸಲಿಕ್ಕೆ ಶಕ್ತನು, ಆ ದೇವರು ಮಾತು ಬದಲಾಯಿಸಿದವನು ಎಂದ ಪೂರಾ ಭರವಸೆ ಉಳ್ಳವರಾಗಿ ಒಪ್ಪಿ ವಿಧೇಯನಾಗಿ ಇದ್ದ ಹಾಗೆ ನಾವು ಕೂಡ ದೇವರಲ್ಲಿ ಪೂರಾ ಭರವಸೆ ಉಳ್ಳವರಾಗಿ ಒಪ್ಪಿ ವಿಧೇಯರಾಗಿರುವವರ ಎಂಬುದನ್ನು ಈ ಮುಂಚಾಣೆ ನಾವು ಪರಿಶೋಧನೆ ಮಾಡುವರಾಗಿದ್ದರೆ, ನಿಜವಾಗಿಯೂ ಒಪ್ಪಿ ವಿಧೇಯರಾಗಿದ್ದರೆ ದೇಶದ ಮೇಲನ್ನು ಅನುಭವಿಸುವಿರಿ. ಪ್ರಿಯರೇ, ಯೆಹೋಶುವನು ಮೋಶೆಯ ಜೊತೆಯಲ್ಲಿದ್ದರು, ದೇವರ ಸಂಗಡ ಇದ್ದನು. ಹಲ್ಲೆಲೂಯಾ. ಪ್ರಿಯರೇ, ಮುಗುದಿಲ್ಲ. ನೋಡಿದರೆ ಈ ಯೆಹೋಶುವನನ್ನು ಮೋಶೆಯ ಸಂಗಡ ಬಂದು ಅವರು ಕೆಳಗಡೆ ಇಳಿದು ಬಂದು ಜನರು ದಾರಿ ತಪ್ಪಿದವರನ್ನು ಮೋಶೆ ಅವರನ್ನು ತಿದ್ದಿಸಿ ಅವರನ್ನು ಗದರಿಸಿ ದೇವರ ಕಡೆಗೆ ಅವರನ್ನು ನಡೆಸ್ತಾ ಇದ್ದಾರೆ. ಪ್ರಿಯರೇ, ಆ ಭಾಗ ನೀವು ಮನೆಯಲ್ಲಿ ಬೈಬಲಲ್ಲಿ ಓದಿಕೊಳ್ಳುವರಾಗಿರಲಿ. ನಾವು ಮತ್ತು ಇದೇ ವಿಮೋಚನಾ ಕಾಂಡ ಪುಸ್ತಕ 17ನೇ ಅಧ್ಯಾಯ ನೋಡುವಾಗ ಅಲ್ಲಿ ಯೆಹೋಶುವನ ಜವಾಬ್ದಾರಿ ಏನೆಂಬುದನ್ನು ನಾವು ನೋಡಬಹುದು. ವಿಮೋಚನಾ ಕಾಂಡ ಪುಸ್ತಕ 17ನೇ ಅಧ್ಯಾಯ 8-9 ವಾಕ್ಯ ನಾವು ಓದಿಕೊಳ್ಳೋಣ. ಆಗ ಅಮಾಲೇಕ್ಯರು ರೆಫೀದೀಮಿನಲ್ಲಿ ಇಸ್ರಾಯೇಲ್ಯರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಮೋಶೆಯು ಯೆಹೋಶುವನಿಗೆ, ನೀನು ಭಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಾಲೇಕ್ಯರೊಡನೆ ಯುದ್ಧ ಮಾಡಬೇಕು. ನಾನು ದೇವದಂಡವನ್ನು ಕೈಯಲ್ಲಿ ಇಟ್ಟುಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಮೋಶೆಯ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಾಲೇಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ,
ಅವನು ಡೇರೆಯ ಬಳಿಯಲ್ಲೇ ಇದ್ದುಕೊಂಡ ಯೆಹೋಶುವನು ಮೋಶೆ ಬೆಟ್ಟದ ತುದಿಯನ್ನು ಹತ್ತುವಾಗ ಜೊತೆಯಲ್ಲೇ ಹತ್ತಿದ ಯೆಹೋಶುವನು ಮೋಶೆ ದೇವರ ಜೊತೆಯಲ್ಲಿ 40 ದಿವಸ ಇದ್ದುವಾಗ 40 ದಿವಸ ತನಕ ಅಥವಾ ಮೋಶೆ ಇಳಿದು ಬರುವ ತನಕ ಕಾದುಕೊಂಡಿದ್ದ ಯೆಹೋಶುವನು, ಆ ಯೆಹೋಶುವನೆಂಬ ಯೌವನಸ್ಥನು ಹೀಗೆ ಒಬ್ಬ ಯುದ್ಧ ನಾಯಕನಾಗಿ, ಯುದ್ಧ ವೀರನಾಗಿ, ಒಬ್ಬ ಸೈನ್ಯಾಧಿಪತನಾಗಿ ಈಗೋ ಅಮಾಲ್ಯರ ಮೇಲೆ ಯುದ್ಧ ಮಾಡಲಿಕ್ಕಾಗಿ ಯೆಹೋಶುವನೆಂಬ ಯೌವನಸ್ಥನನ್ನು ಒಬ್ಬ ನಾಯಕನನ್ನಾಗಿ ಕಳಿಸಿ ಮೋಶೆ ಅವರನ್ನು ಕಳುಹಿಸಿಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ನೀವೊಪ್ಪಿ ವಿಧೇಯರಾಗಿದ್ದರೆ ದೇಶದ ಮೇಲನ್ನು ಅನುಭವಿಸುವರಾಗಿರುವಿ. ಹಲ್ಲೆಲೂಯಾ. ಪ್ರಿಯರೇ, ಈಗ ಒಬ್ಬ ಯೌವನಸ್ಥನಾಗಿ ಮೋಶೆಯ ಜೊತೆಯಲ್ಲಿ ಶಿಷ್ಯನಾಗಿ ಅವನ ಹಿಂದೆ ಹೋಗಿರುವ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದ ಯೆಹೋಶುವನು ಈಗ ನೋಡಿದರೆ ಅವನೊಬ್ಬ ಯುದ್ಧ ವೀರನಾಗಿ, ಒಬ್ಬ ಸೇನಾಧಿಪತಿಯಾಗಿ ಅವನ ಯುದ್ಧಕ್ಕೆ ಹೋಗಲಿಕ್ಕಾಗಿ ಅವನಿಗೆ ಒಂದು ಅಪಾಯಿಂಟ್ಮೆಂಟ್ ಸಿಕ್ಕುತ್ತಾ ಇದೆ. ಹಲ್ಲೆಲೂಯಾ. ಅಮಾಲ್ಯರು ರೆಫೀದೀಮಲ್ಲಿ ಇಸ್ರಾಯೇಲ್ ಮಕ್ಕಳೊಂದಿಗೆ ಯುದ್ಧಕ್ಕೆ ಬರ್ತಾ ಇದ್ದಾರೆ ಎಂದು ಸುದ್ದಿ ಕೇಳುವಾಗ ಮೋಶೆ ಹೇಳ್ತಾ ಇದ್ದಾರೆ, ಯೆಹೋಶುವನಿಗೆ ಹೇಳ್ತಾರೆ, ನೀನು ಸೈನಿಕರನ್ನು ಸೇರಿಸಿಕೊಂಡು ನೀನು ಮುಂದೆ ಹೋಗಿ ಯುದ್ಧವನ್ನು ನಡೆಸಬೇಕು. ಪ್ರಿಯರೇ, ಇಸ್ರಾಯೇಲ್ ಮಕ್ಕಳು ಯುದ್ಧಕ್ಕೆ ಹೊರಡುವಂತ ಆ ಪ್ರಾರಂಭದ ದಿನಗಳಲ್ಲಿ ಸೈನ್ಯಾಧಿಪತಿಯಾಗಿ ಆಯ್ಕೆ ಮಾಡಿರುವುದು ಯೆಹೋಶುವನೆಂಬ ಯೌವನಸ್ಥನನ್ನು. ಹಲ್ಲೆಲೂಯಾ. ಒಪ್ಪಿ ವಿಧೇಯರಾಗಿದ್ದರೆ ದೇಶದ ಮೇಲನ್ನು ಅನುಭವಿಸುವಿರಿ. ಪ್ರಿಯರೇ, ಅವನೊಬ್ಬ ಯೌವನಸ್ಥನು. ಈ ಲೋಕದ ಆಸಾಪಾಸಗಳು ಅವನನ್ನು ಸೆಳೆದುಕೊಳ್ಳುತ್ತಾ ಇದೆ. ಅವನ ಸ್ನೇಹಿತನು, ಅವನ ವಯಸ್ಸಲ್ಲಿರುವವನು ಅನೇಕ ಕಾರ್ಯಗಳಿಗೆ ಅವನನ್ನು ಎಳೆದುಕೊಳ್ಳುತ್ತಾ ಇದೆ. ಪ್ರಿಯರೇ, ದೇವರು ಕರೆದ ಆರೋನನ್ನು ಕೂಡ ದಾರಿ ತಪ್ಪಿ ಹೋಗಿದ್ದಾನೆ. ಜನರ ಮಾತಕ್ಕೆ ಅವನು ವಿಧೇಯನಾಗಿ ಹೋಗಿದ್ದಾನೆ. ಆದರೆ ಯೆಹೋಶುವನಾದರೂ ಬಿಟ್ಟು ಹೋಗಲಿಲ್ಲ. ಆದುದರಿಂದ ಹೀಗೆ ಇಸ್ರಾಯೇಲರಿಗೆ ಒಂದು ಸೈನ್ಯಾಧಿಪತಿಯಾಗಿ ನೇಮಿಸಲ್ಪಡುವಂತ ಸಮಯ ಬರುವಾಗ ಯೆಹೋಶುವನೆಂಬ ಆ ಯೌವನಸ್ಥನನ್ನೇ ಸೈನ್ಯಾಧಿಪತಿಯಾಗಿ ನೇಮಿಸಿದ್ದಾರೆ. ಯೆಹೋಶುವನು ಅಲ್ಲಿ ಯುದ್ಧಕ್ಕೆ ಹೊರಟಿದ್ದಾನೆ. ಪ್ರಿಯರೇ, ಯೆಹೋಶುವನನ್ನು ಯುದ್ಧಕ್ಕೆ ಕಳುಹಿಸಿಕೊಟ್ಟ ಮೇಲೆ ಮೋಶೆಯು, ಆರೋನನು ಮತ್ತು ಹೂರ್ ಎಂಬ ಪುರೋಹಿತನು ಅವರು 3 ಜನ ಈಗ ಗುಡ್ಡವನ್ನು ಹತ್ತಿದ್ದಾರೆ. ಯೆಹೋಶುವನು ಯುದ್ಧಕ್ಕೆ ಕಳಿಸಿಕೊಟ್ಟು ಮೋಶೆ ಹೇಳ್ತಾರೆ, ನಾನು ದೇವರ ದಂಡನ್ನು ಕೈಯಲ್ಲಿ ಹಿಡಿದುಕೊಂಡು ನಾನು ಗುಡ್ಡದಲ್ಲಿ ಇದ್ದುಕೊಂಡು ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ಹಲ್ಲೆಲೂಯಾ. ಹಾಗೆ ದೇವ ದಂಡನ್ನು ಹಿಡಿದಿರುವ ಮೋಶೆಯ ಕರ ಎತ್ತಿ ಇರುವಾಗಲೆಲ್ಲ ಯೆಹೋಶುವನು ಯುದ್ಧದಲ್ಲಿ ಗೆದ್ದುಕೊಂಡು ಜಯಿಸಿಕೊಂಡು ಅವನು ಮುಂದೆ ಸಾಗುತ್ತಾ ಇದ್ದಾನೆ. ಆದರೆ ಮೋಶೆ ಕೈ ಸ್ವಲ್ಪ ಭಾರವಾಗಿ ಸ್ವಲ್ಪ ಕೈ ಕೆಳಗಡೆ ಇಟ್ಟಿದ್ದರೆ ಆವಾಗ ಇಸ್ರಾಯೇಲಿಗೆ ಸೋಲು ಬರುವುದು. ಆದುದರಿಂದ ಇದು ನೋಡಿಕೊಂಡು ಆರೋನನು ಮತ್ತು ಹೂರನು ಏನ್ ಮಾಡಿದೆ, ಒಂದು ಕಲ್ಲನ್ನು ತಂದಿಟ್ಟು ಮೋಶೆಯನ್ನು ಅದರ ಮೇಲೆ ಕುಂಡ್ರಿಸಿ ಇವರಿಬ್ಬರು 2 ಸೈಡಲ್ಲಿ ನಿಂತುಕೊಂಡು ಮೋಶೆಯ ಕೈಗಳು ಅವರು ಹಿಡಿದುಕೊಂಡು ನಿಲ್ಲಿಸಿದರು. ಒಂದು ಕಡೆ ಆರೋನನು ಮೋಶೆಯ ಕೈಯನ್ನು ಹಿಡಿದುಕೊಂಡು ನಿಲ್ಲಿಸುವುದು, ಇನ್ನೊಂದು ಕಡೆ ಹೂರನು ಮೋಶೆಯ ಕೈಯನ್ನು ಹಿಡಿದುಕೊಂಡು ಎತ್ತಿ ನಿಲ್ಲಿಸುವುದು. ಆವಾಗ ಮೋಶೆಯ ಕೈ ಎತ್ತರದಲ್ಲಿರುವಾಗಲೆಲ್ಲ ಇಸ್ರಾಯೇಲಿಗೆ ಜಯ. ಹಲ್ಲೆಲೂಯಾ. ಮುಖಾಮುಖಿ ದೇವರು ಮೋಶೆಯೊಂದಿಗೆ ಮಾತಾಡಿರುವಾಗ, ಮೋಶೆಯ ಸಂಗಡ ದೇವರ ಸಾನ್ನಿಧ್ಯ ಇರುವಾಗ, ದೇವರ ದಂಡನ್ನೆತ್ತುಕೊಂಡು ಕೈಯನ್ನು ಹಿಡಿದು ನಿಂತಿರುವಾಗಲೆಲ್ಲ ಯೆಹೋಶುವನೆಂಬ ಯೌವನಸ್ಥನು ಆ ಮೋಶೆಯ ಆಶೀರ್ವಾದದೊಂದಿಗೆ ದೇವರ ಕೃಪೆಯಿಂದಲೇ ಆ ಯುದ್ಧದಲ್ಲಿ ಅಮಾಲ್ಯಕರನ್ನು ಸೋಲಿಸಿಕೊಂಡು ಯುದ್ಧದಲ್ಲಿ ಜಯಿಸಿದವನಾಗಿ ತಿರುಗಿ ಬಂದಿದ್ದಾನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋಶುವನೆಂಬ ಯೌವನಸ್ಥನಾದನು. ಅವನು ದೇವರ ಜೊತೆಯಲ್ಲಿದ್ದವನು, ದೇವರ ಆಜ್ಞಾ ವಿಧಿಗಳನ್ನು ಒಪ್ಪಿ ವಿಧೇಯನಾದನು. ಅವನು ಹೋಗಿದ ಸ್ಥಳದಲ್ಲೆಲ್ಲ ಅವನಿಗೆ ಜಯ ಉಂಟಾಯಿತು. ಅವನ ಜಯಕ್ಕೆ ಅವನ ಗುರುವಾಗಿರುವ ಮೋಶೆಯ ಆಶೀರ್ವಾದವಿದ್ದರು.
ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ಕೇಳುವ ದೇವರ ಮಕ್ಕಳೇ, ನಾವಿವತ್ತು ಒಪ್ಪಿ ವಿಧೇಯರಾಗಿದ್ದರೆ, ದೇವರಿಗೆ ವಿಧೇಯರಾಗಿದ್ದರೆ, ದೇವರ ಸೇವಕರಿಗೆ ವಿಧೇಯರಾಗಿದ್ದರೆ, ದೇವರ ಆಜ್ಞಾವಿಧಿಗಳಿಗೆ ವಿಧೇಯರಾಗಿದ್ದರೆ, ನೀವು ಅದನ್ನು ಒಪ್ಪಿ ವಿಧೇಯರಾಗಲಿಕ್ಕೆ ಕಲಿತುಕೊಂಡಿದ್ದರೆ ನಿಶ್ಚಯವಾಗಿ ನೀವು ದೇಶದ ಮೇಲನ್ನು ಅನುಭವಿಸುವಿ. ಹಲ್ಲೆಲೂಯಾ. ಮಾತ್ರವಲ್ಲ, ಯೆಹೋಶುವನು ಮೋಶೆಯ ಆಶೀರ್ವಾದದೊಂದಿಗೆ, ದೇವರ ಕೃಪೆಯೊಂದಿಗೆ ಅವನೆಲ್ಲ ಸ್ಥಳಗಳಲ್ಲಿಯೂ ಒಬ್ಬ ನಾಯಕನಂದೇ ಹೋಗಿ ಎಲ್ಲ ಸ್ಥಳಗಳಲ್ಲಿಯೂ ಜನರಿಗೆ ಯುದ್ಧಗಳಲ್ಲಿ ಜಯವನ್ನು ಕೊಟ್ಟು ಮುಂದೆ ಬಂದರು. ಹೀಗೆ ಮೋಶೆಯ ಮರಣದ ದಿನಗಳು ಬರ್ತಾ ಇದೆ. ಆವಾಗ ನೋಡಿದರೆ ದೇವರು ಮೋಶೆಯನ್ನು ಕರೆದು ಯೆಹೋಶುವನಿಗೆ ಲೀಡರ್ಶಿಪ್ ಕೊಡುವುದನ್ನು ಬಗ್ಗೆ ಹೇಳ್ತಾ ಇದ್ದಾರೆ. ನೋಡಿಕೊಳ್ಳೋಣ. ಅರಣ್ಯಕಾಂಡ ಪುಸ್ತಕ 27ನೇ ಅಧ್ಯಾಯ 18 ಮತ್ತು 19 ವಾಕ್ಯ ಓದಿಕೊಳ್ಳೋಣ. ಅದಕ್ಕೆ ಯೆಹೋವನು, ನೂನನ ಮಗನಾದ ಯೆಹೋಶುವನು ಆತ್ಮವರ ಸಂಪನ್ನನು, ಅವನನ್ನು ಮಹಾಯಾಜಕನಾದ ಎಲ್ಲಾಜಾರನು ಮತ್ತು ಸಮೂಹದವರೆಲ್ಲರ ಮುಂದೆ ನಿಲ್ಲಿಸಿ ಅವನ ಮೇಲೆ ಕೈಯಿಟ್ಟು ಅವರ ಎದುರಿನಲ್ಲೇ ಅಧಿಕಾರವನ್ನು ಕೊಡಬೇಕು. ಸಮೂಹದವರೆಲ್ಲರೂ ಅವನಿಗೆ ವಿಧೇಯರಾಗುವಂತೆ ನಿನಗಿರುವ ಗೌರವವನ್ನು ಅವನಿಗೆ ಕೊಡಬೇಕು. ಯೆಹೋವನ ಚಿತ್ತವನ್ನು ತಿಳುಕೊಳ್ಳುವುದಕ್ಕೆ ಅವನು ಮಹಾಯಾಜಕನಾದ ಎಲ್ಲಾಜಾರನ ಹತ್ತಿರ ಬರಬೇಕು. ಎಲ್ಲಾಜಾರನು ಯೆಹೋವನ ಸನ್ನಿಧಿಯಲ್ಲಿ ಊರೀಮ್ ಎಂಬ ವಸ್ತುವಿನ ಮೂಲಕ ಅವನಿಗೋಸ್ಕರ ವಿಚಾರಣೆ ಮಾಡುವನು. ಯೆಹೋಶುವನು ಇಸ್ರಾಯೇಲ್ಯರ ಸರ್ವ ಸಮೂಹದವರು ಅವನ ಮಾತಿನಂತೆ ಹೊರಡಲೂ ಬೇಕು, ಬರಲೂ ಬೇಕು ಎಂದು ಆಜ್ಞಾಪಿಸಿದನು. ಯೆಹೋವನ ಅಪ್ಪಣೆಯ ಮೇರೆಗೆ ಮೋಶೆಯು ಯೆಹೋಶುವನನ್ನು ಮಹಾಯಾಜಕನಾದ ಎಲ್ಲಾಜಾರನ ಮತ್ತು ಸರ್ವ ಸಮೂಹದವರ ಮುಂದೆ ನಿಲ್ಲಿಸಿ ಅವನ ಮೇಲೆ ಕೈಯಿಟ್ಟು ಅಧಿಕಾರವನ್ನು ಕೊಟ್ಟನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಮೋಶೆಯ ಕೊನೆಯ ದಿನಗಳು ಬರುವಾಗೆ ನೋಡಿ, ಮೋಸ ಕೇಳುತ್ತಾರೆ, ಈ ಇಸ್ರಾಯೇಲ್ ಮಕ್ಕಳನ್ನು ನೋಡಿ ಹೊರಡಿಸಿಕೊಂಡು ಬಂದಿದೆ, ಹೀಗೆ ನನ್ನ ಕೊನೆಯ ದಿನಗಳು ಬರ್ತಾ ಇದೆಯಲ್ಲ, ಈಗ ಈ ಜನರನ್ನು ಈ ಅರಣ್ಯದಲ್ಲಿ ಅನಾಥರಾಗಿ ಬಿಟ್ಟು ಹೋಗಲಿಕ್ಕೆ ಆಗುವುದಿಲ್ಲಲ್ಲ ಎಂದು ದೇವರ ಬಳಿಯಲ್ಲಿ ಮೋಸೆ ಮಾತಾಡುವಾಗೆ ದೇವರು ಮೋಸೆಗೆ ಹೇಳ್ತಾ ಇದ್ದಾನೆ, ಇದು ಮೋಸೆಯ ಆಯ್ಕೆಯಲ್ಲ, ದೇವರೇ ಈ ಜನರನ್ನು ಅನಾಥರಾಗಿ ಬಿಡಲಿಕ್ಕೆ ಆಗುವುದಿಲ್ಲಲ್ಲ, ಆದುದರಿಂದ ಈ ಜನರನ್ನು ಮತ್ತೆ ಮುಂದೆ ಆ ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಹೋಗಲಿಕ್ಕೆ ನೀವು ಈ ಜನರ ಬಳಿಯಿಂದ ಒಬ್ಬರನ್ನು ಕರೆದು ನೇಮಿಸಬೇಕು ಎಂದು ಮೋಸೆ ದೇವರನ್ನು ಕೇಳಿಕೊಳ್ಳುವಾಗೆ ದೇವರು ಮೋಸೆಗೆ ಹೇಳ್ತಾ ಇದ್ದಾರೆ, ನೋಡಿ, ನಿನ್ನ ಜೊತೆಯಲ್ಲಿ ನಡೆದು ಬರುವಂತ ನೂನನ ಮಗನಾದ ಯೆಹೋಶುವನಿಂದ ಆ ಯೌವನಸ್ಥರನ್ನು ನೀನು ಕರೆದು ಮಹಾಯಾಜಕನಾದ ಈಗ ಆರೋನನ ಮಗನಾದ ಎಲ್ಲಾಜರನ ಬಳಿಯಲ್ಲಿ ಕರೆದುಕೊಂಡು ಬಂದು ಎಲ್ಲ ಸರ್ವ ಸಮೂಹದ ಮಧ್ಯದಲ್ಲಿ ಯೆಹೋಶುವನನ್ನು ನಾಯಕನಾಗಿ ಅಭಿಷೇಕ ಮಾಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ, ಯೆಹೋಶುವನು ಹೇಳುವ ಹಾಗೆ ಜನ ಹೋಗಬೇಕು, ಜನ ಬರಬೇಕು. ಯೆಹೋಶುವನ ಮಾತಿನ ಮೀರಿ ಯಾರು ನಡೆದುಕೊಳ್ಳಬಾರದು, ಆ ಅಧಿಕಾರವನ್ನು ನಾನು ಅವನಿಗೆ ಕೊಡುತ್ತೇನೆ. ಹಲ್ಲೆಲೂಯಾ. ಹಾಗೆಯೇ ನಾವು ವಾಕ್ಯದಲ್ಲಿ ಓದಿದ ಹಾಗೆ ದೇವರು ಹೇಳಿದ ಹಾಗೆ ಮೋಸೆ ಯೆಹೋಶುವನನ್ನು ಅಭಿಷೇಕ ಮಾಡಿ ಅವನು ಸರ್ವ ಸಮೂಹದ ಮುಂದೆ ನಿಲ್ಲಿಸಿ ಅವನ ಮೇಲೆ ಕೈಗಳನ್ನಿಟ್ಟು ಅವನಿಗೆ ಅಧಿಕಾರವನ್ನು ಕೊಟ್ಟನು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ಯೆಹೋಶುವನೆಂಬ ಯೌವನಸ್ಥನು ಅವನು ದೇವರಿಗೆ ಒಪ್ಪಿದನು, ದೇವರಿಗೆ ವಿಧೇಯನಾದನು, ದೇವರ ಆಜ್ಞಾ ವಿಧಿಗಳನ್ನು ಅನುಸರಿಸಿದನು, ದೇವರ ದರ್ಶನವನ್ನು ಬಯಸಿದನು, ದೇವರ ಮುಖವನ್ನು ಹುಡುಕಿದನು. ಆದುದರಿಂದ ಇವತ್ತು ಅವನಾಗಿ ಹುಡುಕಲಿಲ್ಲ. ನನ್ನನ್ನು ಮೋಸೆ ಅನಂತರ ನನ್ನನ್ನು ಲೀಡರ್ ಆಗಿ ಮಾಡಬೇಕು ಅಂತ ಹೇಳಿಕೊಂಡು ಅವನೇ ಹುಡುಕಿ ಹೋಗಲಿಲ್ಲ. ನನ್ನನ್ನು ಹಿರಿಯವರಾಗಿ ನೇಮಿಸಬೇಕು ಅಂತ ಅವನೇನು ಬಯಸಲಿಲ್ಲ. ಪ್ರಿಯರೇ, ಈ ದಿನಗಳಲ್ಲಿ ಪರಿಶೋಧನೆ ಮಾಡಿರಿ. ಲೀಡರ್ಶಿಪ್ಗಾಗಿ ನೋಡಿ, ಅದಕ್ಕೆ ಜಗಳ ಮಾಡುವವರು
ಅದಕ್ಕೆ ಮುನಿಸ್ಕೊಳ್ಳೋರು, ನನ್ನನ್ನು ಲೀಡರ್ ಆಗಿ ಮಾಡಿಲ್ಲ ಅಂತ ಹೇಳುವವರು, ನನ್ನನ್ನು ನೋಡಿ ಹಿರಿಯವರಾಗಿ ನೇಮಕ ಮಾಡಲಿಲ್ಲ, ನನ್ನನ್ನು ಗುರುತಿಸಿಲ್ಲ ಎಂದು ಹೇಳುವವರು. ಪ್ರಿಯರೇ, ಆದರೆ ಇಲ್ಲಿ ಯೆಹೋಶುವನೇನು ನನ್ನನ್ನು ಲೀಡರ್ ಆಗಿ ಮಾಡುವಂತ ಕೇಳಲಿಕ್ಕೆ ಹೋಗಲಿಲ್ಲ, ನನ್ನನ್ನು ಅಧಿಕಾರಿಯಾಗಿ ಮಾಡುವಂತ ಕೇಳಲಿಕ್ಕೆ ಹೋಗಲಿಲ್ಲ. ಮಾತ್ರವಲ್ಲ, ಮೋಶೆ ಕೂಡ ತನ್ನ ಶಿಷ್ಯನು ಯಾವಾಗಲೂ ನನ್ನ ಜೊತೆಯಲ್ಲಿದ್ದವನು, ಅದಕ್ಕೆ ಯೆಹೋಶುವನೇ ಒಂದು ಲೀಡರ್ ಆಗಲಿ ಅಂತ ಸಜೆಷನ್ ಮಾಡಲಿಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಕೆಲವರು ಹೇಳ್ತಾರೆ, ನನ್ನ ಮಕ್ಕಳನ್ನು ಮುಂದಕ್ಕೆ ಬಿಟ್ಟಿಲ್ಲ, ನನ್ನ ಮಕ್ಕಳನ್ನು ಯಾರು ಗಮನಿಸಲಿಲ್ಲ ನೋಡಿ, ಅವರ ಮಕ್ಕಳನ್ನೆಲ್ಲ ಮುಂದೆ ಬಿಟ್ಟರು, ಅವ್ರನ್ನೆಲ್ಲ ಒಂದು ಸ್ಥಾನ ಕೊಟ್ಟರು, ನನ್ನ ಮಕ್ಕಳನ್ನೇ ಗಮನಿಸೇ ಇಲ್ಲ ಎಂದು ಕೂಡ ಕೆಲ ತಾಯಿ ತಂದೆಯವರು ಕೂಡ ಹೇಳುತ್ತಾ ಇದ್ದಾರೆ. ಇವತ್ತು ವಾಕ್ಯ ಕೇಳುವ ದೇವರ ಮಕ್ಕಳೀರ, ನೀವು ಯೆಹೋವನ ಮಾತನ್ನು ಕೇಳಿ ಅದನ್ನು ಒಪ್ಪಿಕೊಂಡು ಆ ಆಜ್ಞಾವಿಧಿಗಳಿಗೆ ಅನುಸರಿಸಿ ಅದಕ್ಕೆ ವಿಧೇಯರಾಗಿ ನಡೆಯುವುದಾಗಿದ್ದರೆ ನೀವು ದೇಶದ ಮೇಲೆ ಅನುಭವಿಸುವರಾಗಿದ್ದೀರಿ. ಆದರೆ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗದೆ, ದೇವರ ಮಾತಕ್ಕೆ ವಿಧೇಯರಾಗದೆ, ದೇವರ ದರ್ಶನವನ್ನು ಬಯಸದೆ, ದೇವರ ಮುಖವನ್ನು ಹುಡುಕದೆ ನಾವು ನಮ್ಮ ಸ್ವಇಚ್ಛೆಯಿಂದ ನಡೆದು, ನನ್ನನ್ನು ಮುಂದೆ ಬಿಟ್ಟಿಲ್ಲ, ನನಗೆ ದೇವರ ಆಶೀರ್ವಾದ ಕೊಟ್ಟಿಲ್ಲ, ನಾನು ಬೇಡಿಕೊಂಡ ತರ ಆಗಲಿಲ್ಲ, ನಾನು ಪ್ರಾರ್ಥಿಸಿದ ತರ ಆಗಲಿಲ್ಲ ಎಂದು ಹೇಳಿ ನಾವು ಬೇಜಾರು ಮಾಡಿಕೊಳ್ಳದೆ, ಇವತ್ತು ಈ ವಾಕ್ಯ ಕೇಳುವಾಗ ದೇವರ ಮಕ್ಕಳೇ, ಯೌವನಸ್ಥರೇ, ಇವತ್ತು ನೀವು ಒಪ್ಪಿ ವಿಧೇಯರಾಗಿದ್ರೆ ನೀವು ಕೂಡ ದೇಶದಲ್ಲಿ ಮೇಲನ್ನು ಅನುಭವಿಸುವರಾಗಿರಿ. ನೀವು ಬಾಲಲ್ಲ ಶಿರಸ್ಸಾಗಿ ಮಾರ್ಪಡುವಿರಿ. ಯೆಹೋಶುವನು ದೇವರ ದರ್ಶನದ ಕೂಡಾರದಲ್ಲಿ ಮೋಶೆಯೊಂದಿಗೆ ದೇವರು ಮಾತಾಡಿದ ಮೇಲೆ ಮೋಶೆ ಹೊರಟು ಹೋಗಿದರು, ಅವನು ಹೊರಟು ಹೋಗ್ತಾ ಇರಲಿಲ್ಲ. ಮೋಶೆಯೊಂದಿಗೆ ಮಾತಾಡಿದ ದೇವರೇ ನನ್ನೊಂದಿಗೆಯೂ ಮಾತಾಡು, ಮೋಶೆಗೆ ದರ್ಶನ ಕೊಟ್ಟ ದೇವರೇ ನನಗೂ ದರ್ಶನ ಕೊಡಿಯಿಂದ ಅವನು ಕಾದುಕೊಂಡು ಹಿಂದೆ ಹೋದರು. ಅದೇ ತರ ಮೋಶೆ ಬೆಟ್ಟೆಯನ್ನು ಹತ್ತುವಾಗ ದೇವರು ಮೋಶೆಗೆ ಬರ್ಲಿಕ್ಕೆ ಹೇಳಿದ್ದಾರೆ, ನನ್ನ ಗುರುಗೆ ಬೆಟ್ಟಕ್ಕೆ ಬಾ ಅಂತ ಹೇಳಿದ್ದಾರೆ. ಸರಿ, ನಾನು ಹೋಗಬೇಕು, ನನ್ನ ಗುರುವೊಂದಿಗೆ ಮಾತಾಡಿದ ಮೇಲೆ ನನ್ನೊಂದಿಗೆ ಏನಾದ್ರೂ ಒಂದು ಮಾತಾಡಬಹುದೇನೋ, ಗುರುವೊಂದಿಗೆ ಆಜ್ಞೆಗಳು ಕೊಟ್ಟ ಮೇಲೆ ನನಗೂ ಏನಾದರೂ ಜವಾಬ್ದಾರಿ ಕೊಡಬಹುದೇನೋ, ನನಗೂ ದೇವರ ದರ್ಶನ ಸಿಕ್ಕುತ್ತದೇನೋ. ಅವನ್ ದೇವರ ಆಜ್ಞಾ ವಿಧಿಗಳಿಗೆ ಒಪ್ಪಿ ವಿಧೇಯನಾಗಿ ನಡೆದುಕೊಂಡನು. 40 ದಿವಸ ಬೆಟ್ಟೆಯ ತುದಿಯಲ್ಲಿರುವಾಗಲೂ ಅವನು ಬೇಜಾರು ಮಾಡಿಕೊಂಡಿಲ್ಲ. ಸರಿ, ಮೋಶೆ ಹೆಂಗೋ ದೇವರ ಹತ್ರ ಮಾತಾಡ್ತಾ ಇರಬಹುದು, ಅವರೆಂಗೋ ದೇವರ ಜೊತೆಯಲ್ಲಿರ್ಬೋದು, ನಾನಿಲ್ಲಿ ಕಾದುಕೊಂಡಿದ್ದುಕೊಂಡು ನನಗೇನು ಬರ್ಲಿಕ್ಕಿದೆ, ಹಸಿವೆ ಆಗ್ತಾ ಇದೆ, ನೀರಡಿಕೆ ಆಗ್ತಾ ಇದೆ, ಇಳಿದು ಹೋಗಿ ಪಾಳಯದಲ್ಲಿ ಹೋಗಿ ಜನರ ಜೊತೆಯಲ್ಲಿ ಊಟ ಮಾಡಿಕೊಂಡಿರೋಣ, ಅಲ್ಲಿ ಹೋಗಿ ನೀರು ಕುಡಿಯೋಣ, ನಾನಿಲ್ಲಿ ಒಬ್ಬಂಡಿಯಾಗಿ ಕುತ್ಕೊಂಡು ಏನು ಬರುತ್ತೆ ಅಂತ ಯೋಚನೆ ಮಾಡಿದೆ. ಅವನಿಗೊಂದೇ ಒಂದು ಗುರಿ ಇತ್ತು, ನಾನು ಒಪ್ಪಿದೆ, ನಾನು ವಿಧೇಯನಾಗಿರಬೇಕು, ನನ್ನ ಗುರು ಬರುವ ತನಕ ಕಾಯಬೇಕು, ನನ್ನ ಗುರು ಬರುವ ತನಕ ನಾನು ವಿಧೇಯನಾಗಿರಬೇಕು. ನೀ ಇಲ್ಲಿ ಇರು ಅಂತ ಹೇಳಿಕೊಂಡು ಗುರು ಹೋಗಿದ್ದಾರೆ, ಅವ್ರು ಬರುವ ತನಕ ಇರಬೇಕು. ಅವನೊಪ್ಪಿ ವಿಧೇಯನಾಗಿದ್ದರು. ಈಗ ನೋಡಿದರೆ ಇಸ್ರಾಯೇಲನ್ನು ನಡೆಸಿಕೊಂಡು ಹೋಗಲಿಕ್ಕೆ, ಇಡೀ ಇಸ್ರಾಯೇಲ್ ಜನರನ್ನು ಕಾನಾನ್ ದೇಶಕ್ಕೆ ಸೇರಿಸಿಕೊಳ್ಳಲಿಕ್ಕೆ ಈಗೋ ಯೆಹೋಶುವನನ್ನು ನಾಯಕನಾಗಿ ನೇಮಿಸುತ್ತಾನೆ. ಅವರು ಯುದ್ಧಕ್ಕೆ ಹೊರಡುವಾಗ ಯುದ್ಧ ವೀರನಾಗಿ, ಸೈನ್ಯಾಧಿಪತಿಯಾಗಿ ನೀನೇ ಹೋಗಬೇಕು ಎಂದು ಅವನ್ನು ನೇಮಿಸುತ್ತಾನೆ. ಪ್ರಿಯರೇ, ಮೋಶೆಯ ಕಾಲದ ನಂತರ ಇಡೀ ಇಸ್ರಾಯೇಲ್ ಜನರನ್ನು ನಡೆಸಿಕೊಂಡು ಬಂದವರು ಇದೇ ಯೆಹೋಶುವನು. ಗುರುವಾಗಿರುವ ಮೋಶೆ ಕೆಂಪು ಸಮುದ್ರವನ್ನು ದಾಟಿಸಿ ಅವರನ್ನು ನಡೆಸಿಕೊಂಡು ಬಂದಿದ್ದಾರೆ. ಒಪ್ಪಿ ವಿಧೇಯನಾದ ಆ ಯೆಹೋಶುವನಾದರೂ ಹೀಗೆ 2ನೇ ನಾಯಕನಾಗಿ ಯೋರ್ದಾನ್ ಹೊಳೆಯನ್ನು ದಾಟಿಸಿ ಇಸ್ರಾಯೇಲ್ ಮಕ್ಕಳನ್ನು ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಬಂದಿದ್ದಾರೆ. ಪ್ರಿಯರೇ, ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ನಿಮ್ಮನ್ನು ಸೇರಿಸುವೇನು ಎಂದು ಮೋಶೆ ಮುಖಾಂತರ ಮಾತಾಡಿದರೆ, ಮೋಶೆಗೆ ಆ ಕಾನಾನ್ ದೇಶವನ್ನು ದೂರದಲ್ಲಿದ್ದುಕೊಂಡು ನೋಡಲಿಕ್ಕಷ್ಟೇ ಭಾಗ್ಯ ಸಿಕ್ಕಿತ್ತು. ಆದರೆ ಯೆಹೋಶುವನಿಗಾದರೂ ಈ ಕಾನಾನ್ ದೇಶವನ್ನು ಸ್ವಾಧೀನಪಡಿಸಿ ಅದು ಇಸ್ರಾಯೇಲ್ ಕುಲದ 12 ಕುಲಗಳಿಗೆ ಅದು ವಿಭಾಗ ಮಾಡಿಕೊಡುವಂತ ಭಾಗ್ಯವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇವತ್ತು ಒಪ್ಪಿ ವಿಧೇಯರಾಗುವಂತ ಮನಸ್ಸು ಮಾಡಿದರೆ ನೀವು ದೇಶದ ಮೇಲೆ ಅನುಭವಿಸುವಿರಿ. ಆದರೆ ನಾವು ತಿರುಗಿ ಬಿದ್ದಿದ್ದರೆ ದೇವರ ಶಿಕ್ಷೆಗೆ ಪಾತ್ರರಾಗುವುದು. ಇವತ್ತು ವಾಕ್ಯ ಸಂದೇಶ ಕೇಳುವ ಸಹೋದರ ಸಹೋದರಿ, ನಮ್ಮ ಜೀವನದಲ್ಲಿ ನಾವು ಹೇಗಿದ್ದೀರಾ? ನಾವು ಯಾವ ರೀತಿಯಲ್ಲಿದ್ದೀರಿ? ಒಪ್ಪಿ ವಿಧೇಯರಾಗಲಿಕ್ಕೆ ಮನಸ್ಸಿದೆಯಾ? ದೇವರ ವಾಕ್ಯಕ್ಕೆ ವಿಧೇಯರಾಗಲಿಕ್ಕೆ ಮನಸ್ಸಿದೆಯಾ? ದೇವ ಸೇವಕರಿಗೆ ನಾವು ಅನುಸರಿಸಿ ನಡೆದುಕೊಳ್ಳಲಿಕ್ಕೆ ಮನಸ್ಸಿದೆಯಾ? ಹಾಗಾದರೆ ನೀವು
ಒಪ್ಪಿ ವಿಧೇಯರು ಆಗಿದ್ರೆ, ದೇವರ ದರ್ಶನವನ್ನು ಬಯಸುವುದಾದರೆ, ದೇವಗಳಲ್ಲೇ ಇರುವಂಥ ಮನಸ್ಸು ನಿಮಗಿದ್ದರೆ, ದೇವರ ಸಾಮೀಪ್ಯದಲ್ಲೇ ಕಾದುಕೊಂಡಿರುವಂಥ ಮನಸ್ಸು ನಿಮಗಿದ್ದರೆ, ದೇವರು ನಿಮ್ಮನ್ನು ಕರೆದು ಉನ್ನತ ಸ್ಥಾನಗಳಲ್ಲಿ ನೇಮಿಸುತ್ತಾರೆ. ಅವರಿಗೆ ಒಳ್ಳೆಯ ಸ್ಥಾನ ಸಿಕ್ಕಿತ್ತು, ಇವರಿಗೆ ಒಳ್ಳೆಯ ಸ್ಥಾನ ಸಿಕ್ಕಿತ್ತು ನೆಲೆಕೊಂಡು ಬೇಜಾರು ಮಾಡಿಕೊಳ್ಳಿಕ್ಕಲ್ಲ. ಅವರಿಗೆ ಒಳ್ಳೆ ಕೆಲಸ ಸಿಕ್ಕಿತ್ತು, ಅವ್ರಿಗೆ ಒಳ್ಳೆ ಪೇಮನೆ ಸಿಕ್ಕಿತ್ತು ನೆಲೆಕೊಂಡು ಗುಣಗುಟ್ಟಲಿಕ್ಕಲ್ಲ. ನೀನು ಒಪ್ಪಿ ವಿಧೇಯರಾಗುವುದಾದರೆ ಇವತ್ತು ನೀವು ಮೇಲನ್ನು ಅನುಭವಿಸುವಿರಿ. ಹಲ್ಲೆಲೂಯ. ಇದು ಭೌತಿಕವಾದ ವಿಷಯವಾದರೆ ಪ್ರಿಯರೇ, ನಾವು ಆತ್ಮೀಕ ವಿಷಯದಲ್ಲಿ ಇದೇ ರೀತಿಯಾಗಿ ನಾವು ಒಪ್ಪಿ ವಿಧೇಯರಾಗಿದರೆ, ಆತ್ಮೀಕ ವಿಷಯದಲ್ಲಿ ಯಾರು ಮೇಲೆ ಬರೋದು, ಯಾರು ಮುಂದೆ ಬರೋದು? ಒಪ್ಪಿ ವಿಧೇಯರಾಗದವರು ಮುಂದೆ ಬರುತ್ತಾರೆ. ರೋಮಾಪತ್ರಿಕೆ 6ನೇ ಅಧ್ಯಾಯ 17ನೇ ವಾಕ್ಯ ನಾವು ಓದಿಕೊಳ್ಳೋಣ. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದದರಿಂದಲೂ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ರೋಮಾಪತ್ರಿಕೆ 6ನೇ ಅಧ್ಯಾಯ 17 ಮತ್ತು 18 ವಾಕ್ಯ ನಾವೀಗ ಓದಿ ಕೇಳಿದೆ. ಅಲ್ಲಿ ಒಂದು ಕಾಲದಲ್ಲಿ ಪಾಪಕ್ಕೆ ಅಧೀನರಾಗಿದ್ದ ಕಾಲಗಳುಂಟು, ಪಾಪಕ್ಕೆ ದಾಸರಾಗಿದ್ದ ಕಾಲಗಳುಂಟು, ಪಾಪಕ್ಕೆ ಒಪ್ಪಿ ಪಾಪಕ್ಕೆ ವಿಧೇಯರಾಗಿ ನಡೆದ ಕಾಲಗಳುಂಟು. ಆದರೆ ಇವತ್ತು ನೀವು ಪಾಪಕ್ಕೆ ದಾಸರಾಗಿದ್ದ ಕಾಲವನ್ನು ಬಿಟ್ಟು ಬಿಟ್ಟು ದೇವರಿಗೆ ವಿಧೇಯರಾಗಿ, ದೇವರ ಬೋಧನೆಗೆ ವಿಧೇಯರಾಗಿ, ದೇವರ ಆಜ್ಞೆಗಳಿಗೆ ವಿಧೇಯರಾಗಿ, ನೀತಿಗೆ ವಿಧೇಯರಾಗಿ ದಾಸರಾಗಿ ಬಂದದರಿಂದ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಎಂದು ಪೌಲಪೋಸ್ತಲನು ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ನಾವು ಕೂಡ ದೇವರಿಗೆ ವಿಧೇಯರಾಗಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ, ದೇವರ ಆಜ್ಞೆಗೆ ವಿಧೇಯರಾಗಿ, ನೀತಿಗೆ ವಿಧೇಯರಾಗಿ, ನ್ಯಾಯಕ್ಕೆ ವಿಧೇಯರಾಗಿ ಬಂದಿದ್ದರೆ ದೇಶದ ಮೇಲೆ ಅನುಭವಿಸುವಿರಿ. ಆದರೆ ನಾವು ಪಾಪಕ್ಕೆ ವಿಧೇಯರಾಗಲಿಕ್ಕೆ ಹೋದರೆ, ಅವಿಧೇಯತ್ವಕ್ಕೆ ನಾವು ದಾಸರಾಗಿ ಹೋಗಿದರೆ, ಅನೀತಿಗೆ ದಾಸರಾಗಿ ಹೋಗಿದರೆ, ಅಶುದ್ಧಿಗೆ ದಾಸರಾಗಿ ಹೋಗಿದರೆ ನಾವು ಮೇಲನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಲ್ಲೆಲೂಯ. ಆದರೆ ನಾವಿವತ್ತು ತೀರ್ಮಾನ ಮಾಡೋಣ, ನಾನು ಪಾಪಕ್ಕೆ ದಾಸರಾಗಿ ನಡೆದಿದ್ದು ಸಾಕು, ಅನೀತಿಗೆ ದಾಸರಾಗಿ ನಡೆದಿದ್ದು ಸಾಕು, ನಾನು ಅಧರ್ಮಕ್ಕೆ ದಾಸರಾಗಿ ನಡೆದಿದ್ದು ಸಾಕು, ನಾನಿನ್ನು ದೇವರಿಗೆ ವಿಧೇಯರಾಗಬೇಕು, ದೇವರ ಆಜ್ಞೆಗೆ ವಿಧೇಯರಾಗಬೇಕು, ದೇವರ ಆಜ್ಞೆಗಳನ್ನು ಒಪ್ಪಿಕೊಳ್ಳಬೇಕು, ದೇವರ ಧರ್ಮಶಾಸ್ತ್ರವನ್ನು ಒಪ್ಪಿ ವಿಧೇಯರಾಗಿ ನಡೆದುಕೊಳ್ಳಬೇಕು. ನಾನು ಹೀಗೆ ಮಾಡಬೇಕು ಎಂದು ನೀವು ನಿರ್ಧಾರ ಮಾಡುವಾಗ ದೇವರು ನಿಮ್ಮನ್ನು ಮೇಲನ್ನು ಅನುಭವಿಸುವವರನ್ನಾಗಿ ಮಾರ್ಪಡಿಸುತ್ತಾರೆ. ಹಲ್ಲೆಲೂಯ. ಅದರ ಪರಿಣಾಮ ಏನೆಂದರೆ 6ನೇ ಅಧ್ಯಾಯ 22ನೇ ವಾಕ್ಯವನ್ನು ನಾವು ನೋಡುವಾಗ ನಾವು ಒಪ್ಪಿ ವಿಧೇಯರಾಗಿದ್ದರೆ ನಮಗೆ ಸಿಕ್ಕಲಿಕ್ಕಿರುವಂಥ ಪ್ರತಿಫಲವನ್ನು ನೋಡಬಹುದು. ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ, ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಪ್ರಿಯರೇ, ರೋಮಾಪತ್ರಿಕೆಯಲ್ಲಿ ನಾವೀಗ ಓದಿ ಕೇಳಿದ ವಾಕ್ಯ, ನಾವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾಗಿದರೆ ಪರಿಶುದ್ಧರಾಗೋದೇ ಅದರದ ಫಲ, ಕಡೆಗೆ ಸಿಕ್ಕೋದು ನಿತ್ಯ ಜೀವ ಎಂದು ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ನಾವು ಪಾಪ ಮಾಡುವಾಗ ನಾವು ಪಾಪಕ್ಕೆ ದಾಸರಾಗಿದ್ದರು. ಈಗ ಹೇಳ್ತಾ ಇದ್ದಾರೆ, ನೀವು ಪಾಪದಿಂದ ಬಿಡಿಸಿಕೊಂಡು ಬಂದು ನೀವು ದೇವರಿಗೆ ದಾಸರಾಗಿದರೆ ಪರಿಶುದ್ಧರಾಗುವಿರಿ, ಮಾತ್ರವಲ್ಲ ನಿತ್ಯ ಜೀವವೆಂಬ ಆ ಬಹುಮಾನವನ್ನು ನೀವು ಹೊಂದಿಕೊಳ್ಳುವಿರಿ. ಹಲ್ಲೆಲೂಯ. ಪ್ರಿಯರೇ, ನಾವೆಲ್ಲರೂ ಈ ಭೂಮಿಯಿಂದ ಬಿಟ್ಟು ಹೋಗುವಂಥ ದಿನ ಉಂಟು. ಒಂದಾನೊಂದು ದಿವಸ ಈ ಭೂಮಿನ ಬಿಟ್ಟು ಹೋಗಬೇಕಾಗಿರುತ್ತದಲ್ಲ. ಆ ದಿನದಲ್ಲಿ ನಮ್ಮ ಆತ್ಮವನ್ನು ದೇವರ ಸನ್ನಿಧಾನದಲ್ಲಿ, ಆ ಸ್ವರ್ಗ ರಾಜ್ಯದಲ್ಲಿ, ಆ ನಿತ್ಯ ರಾಜ್ಯದಲ್ಲಿ ಸೇರಿಕೊಳ್ಳಬೇಕಂದರೆ ನಾವು ಪಾಪದ ದಾಸತ್ವದಿಂದ ಬಿಡಿಸಿಕೊಂಡು ದೇವರಿಗೆ ಒಪ್ಪಿ ವಿಧೇಯರಾದರೆ ಮಾತ್ರನೇ ಸಾಧ್ಯವಾಗುವುದು.
ಹಲ್ಲೆಲೂಯ. ಈ ದೇಹ ಮಣ್ಣಿನಿಂದ ತೆಗೆಯಲ್ಪಟ್ಟ ದೇಹ ಪುನಃ ಮಣ್ಣಿಗೆ ಸೇರಲ್ಪಡುತ್ತದೆ. ಆದರೆ ಈ ದೇಹದ ಒಳಗಡೆ ಇರುವಂತಹ ಆತ್ಮ, ದೇವರಿಂದ ದಯಪಾಲಿಸಿರುವ ಈ ಆತ್ಮ, ಅದು ದೇವರ ಸನ್ನಿಧಿಯಲ್ಲಿ ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕಾಗಿರುತ್ತದೆ. ನೀವು ಒಪ್ಪಿ ವಿಧೇಯರಾಗಿದ್ದರೆ ಆ ಸ್ವರ್ಗದಲ್ಲಿ ನಿಮ್ಮ ಮೇಲನ್ನು ಅನುಭವಿಸುವಿರಿ. ಆದರೆ ನಾವು ಪಾಪಕ್ಕೆ ದಾಸರಾಗಿ ಮತ್ತು ದೇವರ ಆಜ್ಞೆಗಳಿಗೆ ದೂರವಾಗಿದ್ದರೆ ನಾಶನವೇ ಅದರ ಅಂತ್ಯವಾಗಿರುವುದು. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಈ ಸಂದೇಶ ಕೇಳುವ ಹಾಗೆ ನಮ್ಮನ್ನೇ ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ಒಪ್ಪಿ ವಿಧೇಯರಾಗಿದ್ದರೆ ದೇಶದ ಮೇಲನ್ನು ಅನುಭವಿಸಿವಿ. ಯೆಹೋಶುವನು ನಮಗೊಂದು ಮಾದರಿಯಾಗಿಟ್ಟಿದೆ. ಅವನೊಬ್ಬ ಯೌವನಸ್ಥನಾಗಿದ್ದನ ಕೂಡ ಅವನು ದೇವರ ಜೊತೆಯಲ್ಲಿದ್ದುಕೊಂಡು ಅವನು ಉನ್ನತ ಸ್ಥಾನಗಳಿಗೆ ಬಂದು ಅವನು ಒಂದು ಲೀಡರ್ಶಿಪ್ ಅಲ್ಲಿ ಬಂದು ಅವನೊಂದು ಸೈನ್ಯಾಧಿಪತಿಯಾಗಿ ಮಾರ್ಪಟ್ಟನು. ಇಡೀ ಇಸ್ರಾಯೇಲ್ ಜನರನ್ನು ನಡೆಸಿಕೊಂಡು ಹೋಗುವ ಉತ್ತಮ ನಾಯಕನಾಗಿ ಮಾರ್ಪಟ್ಟಿದ್ದನು. ಮತ್ತು ದೇಶವನ್ನು ವಿಭಾಗ ಮಾಡಿಕೊಡುವಂಥ ಆ ಒಂದು ದೊಡ್ಡ ಒಂದು ಜವಾಬ್ದಾರಿಯಲ್ಲಿ ಅವನಿಗೆ ಅಧಿಕಾರವನ್ನು ಕೊಟ್ಟನು. ಜನ ಹೋಗಬೇಕಾದರೂ ಬರಬೇಕಾದರೂ ಅವನ ಅಪ್ಪಣೆಯ ಮೇರೆಗೆ ಮಾಡುವ ಹಾಗೆ ಮಾಡಿದರು. ಮಾತ್ರವಲ್ಲ, ನಾವು ಇನ್ನೊಂದು ಕಡೆ ನೋಡುವಾಗ ಯೆಹೋಶುವನ ಯುದ್ಧದಲ್ಲಿ ಹೇಳ್ತಾ ಇದ್ದಾನೆ, ಸೂರ್ಯ ನೀ ಅಯ್ಯಾಲಿನಲ್ಲಿಯೂ ಚಂದ್ರ ನೀನು ಈಯೋಲಿನಲ್ಲಿಯೂ ನಿಲ್ಲಬೇಕು ಎಂದ ಒಂದು ಅಪ್ಪಣೆಯನ್ನು ಕೊಡುವನಾಗಿದ್ದಾನೆ. ಹಲ್ಲೆಲೂಯ. ಅವನು ಯೆಹೋಶುವನ ಮಾತು ಕೇಳಿ ಸೂರ್ಯನು ಅಲ್ಲಿ ನಿಂತನು. ಅವನ ಅಮಾಲೇಕ್ಯರ ಮೇಲೆ ಯುದ್ಧ ಮಾಡುವಾಗೆ ಆ ಯುದ್ಧದಲ್ಲಿ ಅವರನ್ನು ಸೋಲಿಸುವ ತನಕ್ಕೆ ಸೂರ್ಯ ನಿಂತಿದ್ದನು, ಚಂದ್ರನು ಅಲ್ಲೇ ನಿಂತಿದ್ದನು ಎಂದು ಹೇಳುತ್ತಾರೆ. ಅದಕ್ಕೆ ಅರ್ಥ ಅವನು ಸೂರ್ಯನು ನಿಲ್ಲಿಸಿದೆ ಎಂದು ಹೇಳಿದರೆ ಅರ್ಥ ಭೂಮಿಯನ್ನು ನಿಲ್ಲಿಸಿದೆ ಅಂತ ಅರ್ಥ. ಪ್ರಿಯರೇ, ನಮಗೆ ಗೊತ್ತಿದೆ ಭೂಮಿ ತನ್ನಷ್ಟಕ್ಕೆ ತಿರುಗುತ್ತಾ ಇದೆ. ಆದರೆ ಹೊತ್ತು ಮುಳುಗಿದರೆ ಯುದ್ಧ ನಿಲ್ಲಿಸಬೇಕು ಎಂಬುದು ಯುದ್ಧದ ಒಂದು ಶಿಸ್ತು. ಆದರೆ ಈ ಅಮಾಲೇಕ್ಯರ ಮೇಲಿರುವಂಥ ಯುದ್ಧ, ಬೆಳಗ್ಗೆಯಿಂದ ಯುದ್ಧ ಮಾಡಿ ಈಗ ಕೊನೆಯ ಸಮಯಕ್ಕೆ ಬಂದಿದೆ. ಈಗ ಇನ್ನು ಸ್ವಲ್ಪ ಸಮಯದರೆ ಇಡೀ ಅಮಾಲೇಕ್ಯರನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದು. ಅಲ್ಲಿ ಅಮಾಲೇಕ್ಯರ ಮೇಲೆ ಜಯಿಸಬಹುದು. ಅದಕ್ಕಾಗಿ ಯೆಹೋಶುವನು ಇನ್ನು ಸ್ವಲ್ಪ ಸಮಯ ಸಿಕ್ಕಿದ್ರೆ ಸಾಕು, ಆ ಯುದ್ಧದ ಒಂದು ಹೋರಾಟದ ಒಂದು ಉನ್ಮೇಷದಲ್ಲಿ ಅವನು ನೋಡಿಕೊಂಡು ಸೂರ್ಯನಿಗೆ ಅಪ್ಪಣೆ ಕೊಡ್ತಾ ಇದೆ, ಸೂರ್ಯ ಅಯ್ಯಾಲಿನಲ್ಲಿಯೂ ನಿಲ್ಲಬೇಕು. ಹಲ್ಲೆಲೂಯ. ಸೂರ್ಯನಲ್ಲೇ ನಿಂತಿದೆ, ಅದಕ್ಕೆ ಅರ್ಥ ಭೂಮಿ ನಿಂತಿದೆ ಅಂತ ಅರ್ಥ. ಭೂಮಿ ತಿರುಗೋದು ನಿಂತಿದೆ. ಓ, ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ದೇವರು, ದೇವರ ಸೃಷ್ಟಿಯಾಗಿರುವ ದೇವರ ಆ ನಿಯಮವಾಗಿದೆ ಭೂಮಿ ತಿರುಗಬೇಕದು. ಓ, ತನ್ನ ಭಕ್ತನಾಗಿರುವ ತನ್ನ ಪ್ರಿಯನಾಗಿರುವ ಆ ಯೆಹೋಶುವನ ಮಾತಿನ ಮೇಲೆ ಭೂಮಿ ಅಲ್ಲೇ ನಿಂತಿದೆ. ಹಲ್ಲೆಲೂಯ. ನೀವು ಒಪ್ಪಿ ವಿಧೇಯರಾಗಿದ್ರೆ ನಿನ್ನ ಮಾತಿನ ಮೇಲೆ ಪ್ರಪಂಚ ನಿಲ್ಲುತ್ತದೆ ಅಲ್ಲಿ. ಹಲ್ಲೆಲೂಯ. ಯೌವನಸ್ಥನೇ, ನಿಮ್ಮ ಜೀವನದಲ್ಲಿ ನೀವು ಯಾರ ಪಕ್ಷದಲ್ಲಿದೆ? ಪಾಪಕ್ಕೆ ವಿಧೇಯರಾಗಿದ್ದೀರಾ? ಪಾಪಕ್ಕೆ ದಾಸರಾಗಿ ನಡೀತಾ ಇದ್ದೀರಾ? ಇಲ್ಲ ದೇವರಿಗೆ ವಿಧೇಯರಾಗಿ ನಡೀತೀರಾ? ನೀ ದೇವರಿಗೆ ವಿಧೇಯರಾಗಿ ನಡೆದಿದ್ದರೆ ನೀವು ಮೇಲನ್ನು ಅನುಭವಿಸಿ. ನೀ ಪರಿಶುದ್ಧಿ ಎಂಬುದೇ ನಿಮ್ಮ ಭೂಷಣವಾಗಿರುತ್ತದೆ ಮತ್ತು ನಿತ್ಯ ಜೀವವೇ ಅದರ ಫಲವಾಗಿ ಅನುಭವಿಸಿರಿ. ಆದರೆ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗದೆ, ನಾವು ದೇವರಿಗೆ ದಾಸರಾಗದೆ, ದೇವರ ವಾಕ್ಯಕ್ಕೆ ದಾಸರಾಗದೆ ಹೋಗಿದರೆ, ನಾವು ಪಾಪಕ್ಕೆ ದಾಸರಾಗಿ ನಡೆದಿದ್ದರೆ ನಮಗೆ ಸಿಕ್ಕಲಿಕ್ಕಿರುವುದು ನಾಶನವೆಂಬುದೇ. ರೋಮಪತ್ರಿಕೆ 6ನೇ ಅಧ್ಯಾಯ 16ನೇ ವಾಕ್ಯ ನಾವು ನೋಡುವಾಗ ಅಲ್ಲಿ ಪಾಪಕ್ಕೆ ದಾಸರಾಗಿರುವವರಿಗೆ ಏನು ಫಲ ಬರುತ್ತದೆ ಎಂದು ನಾವು ನೋಡಬಹುದು. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವರೆಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ. ಹಲ್ಲೆಲೂಯ. ಪ್ರಿಯರೇ, ಈ ಪಾಪಕ್ಕೆ ದಾಸರಾಗಿ, ಪಾಪಕ್ಕೆ ಒಪ್ಪಿಕೊಂಡು, ಪಾಪಕ್ಕೆ ದಾಸರಾಗಿ, ಪಾಪವನ್ನು ಅನುಸರಿಸಿ ನೀವು ನಡೆದಿದರೆ ಅದಕ್ಕೆ ಸಿಕ್ಕಲಿಕ್ಕಿರುವಂಥ ಫಲ ನಿತ್ಯ ಮರಣವೇ. ಅಂದರೆ ಈ ಮರಣ ಅಂತ ಹೇಳಿದ್ರೆ ಈಗ ಇರುವಂಥ ಮರಣ ಅಂತಲ್ಲ, ನಿತ್ಯ ಮರಣ ಅಥವಾ
ನರಕವೆಂಬ ಮರಣ. ಹಲ್ಲೆಲೂಯ. ನಾವು ಪಾಪಕ್ಕೆ ದಾಸರಾಗಿ ಹೋಗಬೇಕಾ? ಪಾಪಕ್ಕೆ ವಿಧೇಯರಾಗಿ ಹೋಗಬೇಕಾ? ಆ ನಿತ್ಯ ಮರಣಕ್ಕೆ ಅಥವಾ ನರಕ ದಂಡನಕ್ಕೆ ನಾವು ಪಾತ್ರರಾಗಬೇಕಾ ಎಂಬುದನ್ನು ಒಂದು ಸಮಯ ಪರಿಶೋಧಿಸಿರಿ. ಮೋಶೆಯ ಸಂಗಡ ಇದ್ದ ಯೆಹೋಶುವನಿಗೆ ಒಂದು ಲೀಡರ್ಶಿಪ್ಪು, ಒಂದು ಅಧಿಕಾರ, ಉನ್ನತ ಸ್ಥಾನಗಳಲ್ಲಿ ಸೇರಿಕೊಂಡಿದ್ದಾನೆ. ಆದರೆ ನಾವಾದರೂ ದೇವರಿಗೆ ವಿಧೇಯರಾಗಿ ದೇವರ ಆಜ್ಞೆಗಳನ್ನು ಒಪ್ಪಿ ದೇವರಿಗೆ ಅನುಸರಿಸಿ ನಡೆದರೆ ನಮಗೊಂದು ಉನ್ನತ ಸ್ಥಾನ, ಸ್ವರ್ಗವೆಂಬ ಉನ್ನತ ಸ್ಥಾನ. ಆ ಸ್ವರ್ಗ ರಾಜ್ಯದಕ್ಕೆ ನಮಗೆ ಪದವಿಯನ್ನು ಕೊಡುವನಾಗಿರುತ್ತಾರೆ. ಯೆಹೋಶುವನು ಕಾನಾನ್ ದೇಶವನ್ನು ವಿಭಾಗ ಮಾಡಿಕೊಟ್ಟಿದ್ದರೆ ನಾವಾದರೂ ಸ್ವರ್ಗೀಯ ಕನಾನಿನಲ್ಲಿ ಸೇರಿಕೊಳ್ಳುವರಾಗಿರುವೀರಿ. ಹಲ್ಲೆಲೂಯ. ಆದುದರಿಂದ ಪಾಪಕ್ಕೆ ದಾಸರಾಗಬೇಡಿರಿ. ದೇವರ ಆಜ್ಞೆಗಳಿಗೆ ವಿಧೇಯರಾಗಿರೋಣ. ದೇವರ ಆಜ್ಞೆಗಳನ್ನು ಒಪ್ಪಿ ದೇವರಿಗೆ ವಿಧೇಯರಾಗಿರೋಣ. ಆಶೀರ್ವಾದ ಹೊಂದುತ್ತದೆ. ಲಾಸ್ಟ್ ಒಂದು ವಾಕ್ಯ ಕೂಡ ಹೇಳಿಕೊಂಡು ಮುಗಿಸಿಕೊಳ್ಳುತ್ತೇನೆ. 1 ಕೊರಿಂಥ್ಯ 15:33 ಓದಿಕೊಳ್ಳೋಣ. ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳಿಲ್ಲ, ಯೆಹೋಶುವನೆಂಬ ಯೌವನಸ್ಥನು ಡೇರೆಯನ್ನು ಬಿಟ್ಟು ಕದಲಲಿಲ್ಲ. ತನ್ನ ಗುರುವಾದ ಮೋಶೆ ಡೇರೆಯಿಂದ ಪಾಳೆಯಕ್ಕೆ ಹೋಗಿದರು. ಯೆಹೋಶುವನೆಂಬ ಯೌವನಸ್ಥನು ಡೇರೆಯಲ್ಲೇ ಇದ್ದರು, ಅದರ ಬಳಿಯಿಂದ ಹೋಗಲೇ ಇಲ್ಲ. ಅವನು ದೇವರ ಸನ್ನಿಧಿಯಿಂದ ಹೋಗದೆ, ದೇವರ ಸಾನ್ನಿಧ್ಯದಿಂದ ಹೋಗದೆ, ದೇವರ ಆಜ್ಞಾ ವಿಧಿಗಳನ್ನು ಪಾಲಿಸಿ ದೇವರ ಮಾರ್ಗದಲ್ಲಿ ನಡೆದರಿಂದ ಅವನಿಗೆ ಉನ್ನತ ಸ್ಥಾನ ಸಿಕ್ಕುದಾದರೆ, ಅವನ ದೇಶದ ಮೇಲನ್ನು ಅನುಭವಿಸುವುದಾದರೆ, ಯೌವನಸ್ಥನೇ, ಪ್ರಿಯ ಸಹೋದರ ಸಹೋದರಿ, ನೀವು ದುಸ್ಸಹವಾಸಕ್ಕೆ ಒಳಪಟ್ಟು ಈ ಸದಾಚಾರವನ್ನು ಕೆಟ್ಟು ಹೋಗುವುದಾಗಿದ್ದರೆ, ಪಾಪಕ್ಕೆ ವಿಧೇಯರಾಗಿ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ಪಾಪದ ದಾರಿಯಲ್ಲಿ ಹಿಡಿದುಕೊಳ್ಳುವರಾಗಿದ್ದರೆ, ದುಸ್ಸಹವಾಸದಲ್ಲಿ ನೀವು ನಡೆದುಕೊಂಡಿದ್ದಾರೆ, ನೋಡಿ ದೇವರ ವಾಕ್ಯ ಹೇಳ್ತಾ ಇದ್ದಾರೆ, ನೀ ಸದಾಚಾರ ಕೆಟ್ಟು ಹೋಗುತ್ತದೆ. ಅದು ಲಾಸ್ಟ್ ನಿನ್ನನ್ನು ನಾಶನಕ್ಕೆ ತಳ್ಳಿಕೊಂಡು ಹೋಗುತ್ತದೆ. ಹಲ್ಲೆಲೂಯ. ಯೆಹೋಶುವನು ದೇವರ ಬಳಿಯಲ್ಲಿದ್ದನು, ದೇವ ಸೇವಕರ ಜೊತೆಯಲ್ಲಿದ್ದನು, ತನ್ನ ಗುರುವಾದ ಮೋಶೆಯ ಜೊತೆ ಇದ್ದನು. ಅವನ ಆಶೀರ್ವದಿಸಲ್ಪಟ್ಟನು, ಅವನಿಗೆ ಉನ್ನತ ಸ್ಥಾನ ಸಿಕ್ಕಿದನು, ಅವನ ದೇಶದ ಮೇಲನ್ನು ಅನುಭವಿಸಿದನು. ಹಾಗಾದರೆ ಈ ವಾಕ್ಯ ಕೇಳುವ ಸಹೋದರರೇ, ನೀವು ದುಸ್ಸಹವಾಸಕ್ಕೆ ಹೋಗಿ, ನೀವು ಸದಾಚಾರವನ್ನು ಕೆಟ್ಟು ನಡೆಯುವವರ ಜೊತೆಯಲ್ಲಿ ಹೋಗಿ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ಪಾಪಕ್ಕೆ ದಾಸರಾಗಿ ನಡೆಯುವರಾಗಿದ್ದರೆ ಶಿಕ್ಷೆಗೆ ಪಾತ್ರರಾಗಬೇಕಾಗುತ್ತದಲ್ಲ. ನಾವು ಶಿಕ್ಷೆಗೆ ಗುರಿಯಾಗಬೇಕಾಗುತ್ತಲ್ಲ. ಆದರೆ ದೇವರ ಜೊತೆಯಾಗಿದ್ದ ಯೌವನಸ್ಥನು ಆಶೀರ್ವದಿಸಲ್ಪಟ್ಟಲ್ಲ. ಇವತ್ತು ವಾಕ್ಯ ಕೇಳುವ ಸಹೋದರ ಸಹೋದರಿ, ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನೇ ಸಮರ್ಪಣೆ ಮಾಡೋಣ. ನಮ್ಮನ್ನೇ ದೇವರ ಮುಂದೆ ಒಪ್ಪಿಸಿಕೊಳ್ಳೋಣ. ದೇವರೇ, ನಾನು ಒಪ್ಪಿ ವಿಧೇಯನಾಗಲಿಕ್ಕೆ ಮನಸ್ಸು ಮಾಡುತ್ತೇನೆ. ನನ್ನ ದೇಶದ ಮೇಲನ್ನು ಅನುಭವಿಸಲಿಕ್ಕಾಗಿ ಯೆಹೋಶುವನೆಂಬ ಯೌವನಸ್ಥನ ಹಾಗೆ ಡೇರೆಯಲ್ಲೇ ಇರಲಿಕ್ಕೆ ಮನಸ್ಸು ಮಾಡುತ್ತೇನೆ. ಅದರ ಬಳಿಯಲ್ಲೇ ಇರಲಿಕ್ಕೆ ಮನಸ್ಸು ಮಾಡುತ್ತೇನೆ. ದೇವರ ವಾಕ್ಯಗಳಿಗೆ ಒಪ್ಪಲಿಕ್ಕೆ, ಅದಕ್ಕೆ ವಿಧೇಯರಾಗಿ ನಡೆಯಲಿಕ್ಕೆ ನಾನೀಗ ತೀರ್ಮಾನ ಮಾಡುತ್ತೇನೆ. ಯೆಹೋಶುವನೆಂಬ ಯೌವನಸ್ಥನ ಹಾಗೆ ನನ್ನನ್ನೇ ಸಮರ್ಪಿಸುತ್ತೇನೆ. ಮೋಶೆ ಬೆಟ್ಟ ಹತ್ತಿದರೆ ನಾನೂ ಬೆಟ್ಟ ಹತ್ತುತ್ತೇನೆ. ಅವನು 40 ದಿವಸ ದೇವರ ಜೊತೆಯಲ್ಲಿರಲಿಕ್ಕೆ ಹೋಗಿದರೆ ನಾನೂ 40 ದಿವಸ ಇರುತ್ತೇನೆ. ಅವನು 40 ದಿವಸ ಅನ್ನಪಾನಗಳಿಲ್ಲದೆ ಅವನು 40 ದಿವಸ ಉಪವಾಸ ಮಾಡಿದರೆ ನಾನು ನನ್ನ ಗುರುವಿನ ಹಾಗೆ ಉಪವಾಸಕ್ಕೆ ಅವನ ಜೊತೆಯಲ್ಲಿರಲಿಕ್ಕೆ ಇಷ್ಟಪಡುತ್ತೇನೆ. ಜನರ ಜೊತೆಯಲ್ಲಿ ಸಂಪರ್ಕವಿಲ್ಲದೆ 40 ದಿವಸ ಬೆಟ್ಟೆಯಲ್ಲಿದ್ದರೆ ನಾನು ಜನರ ಸಂಪರ್ಕವಿಲ್ಲದೆ 40 ದಿವಸ ಇರಬೇಕೆಂದರೆ ನಾನು ಇರಲಿಕ್ಕೆ ಇಷ್ಟಪಡುತ್ತೇನೆ. ಇವತ್ತು ತೀರ್ಮಾನ ಮಾಡುತ್ತೀರಾ?
ಇವತ್ತು ಮಾತಾಡ್ತೀರಾ, ದೇವರೊಂದಿಗೆ ಮಾತು ಕೊಡಿ. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ನೀವು ಮೋಶೆಯ ಜೊತೆಯಲ್ಲಿ ಸಹವಾಸ ಮಾಡುತ್ತೀರಾ? ಇಲ್ಲ, ಬೇರೆ ದುರಾಚಾರಿಗಳಾಗಿ ನಡೆಯುವವರ ಜೊತೆ ಸಹವಾಸ ಮಾಡುತ್ತೀರಾ? ನೀವು ದೇವರ ಮಂದಿರದಲ್ಲಿ ಸಹವಾಸ ಮಾಡುತ್ತೀರಾ? ಇಲ್ಲ, ನೀವು ಅಶುದ್ಧವಾದ ಸ್ಥಳಗಳಲ್ಲಿ ಸಹವಾಸ ಮಾಡುತ್ತೀರಾ? ಇವತ್ತು ನೀವು ಪರಿಶೋಧನೆ ಮಾಡಿಕೊಂಡಿದ್ದರೆ, ನೀವಿವತ್ತು ತೀರ್ಮಾನ ಮಾಡಿಕೊಂಡಿದ್ದರೆ, ದೇವರ ಕಡೆಗೆ ತಿರುಗಿಕೊಂಡು ಒಪ್ಪಿವಿಧೇಯರಾಗಲಿಕ್ಕೆ ಮನಸ್ಸು ಮಾಡಿದರೆ, ನೀ ದೇಶದ ಮೇಲೆ ಅನುಭವಿಸಿರಿ. ನಿನಗೊಂದು ಒಂದು ಪೊಸಿಷನ್ ಸಿಕ್ಕುತ್ತದೆ, ನಿನಗೊಂದು ಪದವಿ ಸಿಕ್ಕುತ್ತದೆ, ನಿನಗೊಂದು ನಾಯಕತ್ವ ಸ್ಥಾನ ಸಿಕ್ಕುತ್ತದೆ, ನೀವೊಂದು ಲೀಡರ್ಶಿಪ್ ಅಲ್ಲಿ ಬರುವೀರಾ. ನನ್ನನ್ನು ಯಾರೂ ಕರೆದಿಲ್ಲ, ನನ್ನನ್ನು ಯಾರು ಸಪೋರ್ಟ್ ಮಾಡಲಿಲ್ಲ, ನನಗೆ ಯಾರು ರೆಕಮೆಂಡ್ ಮಾಡಲಿಲ್ಲ, ನನ್ನ ಮಕ್ಕಳನ್ನು ಯಾರು ಮುಂದಕ್ಕೆ ಬಿಟ್ಟಿಲ್ಲ, ನನ್ನ ಮಕ್ಕಳಿಗೆ ಒಂದು ಪೊಸಿಷನ್ ಕೊಟ್ಟಿಲ್ಲ ಅಂತೇಳಿ ಈಗ ಗುಣಗುಟ್ಟಿಕೊಂಡಿರುವ ಸಹೋದರ ಸಹೋದರಿ, ಇವತ್ತು ಅದರ ಬಗ್ಗೆ ನೀ ಮಾತನಾಡುವರಾದರೆ, ಇದೇ ನಿನ್ನ ದಿವಸ, ಇದೇ ಒಳ್ಳೆಯ ದಿವಸ. ಇವತ್ತು ಒಪ್ಪಿ ವಿಧೇಯನಾಗಲಿಕ್ಕೆ ತೀರ್ಮಾನ ಮಾಡಿದರೆ, ಇವತ್ತು ಪಾಪದ ದಾಸತ್ವದಿಂದ ನೀವು ಬಿಟ್ಟು ಬಂದು ದೇವರ ವಾಕ್ಯಕ್ಕೆ ದಾಸರಾಗಿದರೆ, ದೇವರ ಬೋಧನೆಗೆ ದಾಸರಾಗಿದರೆ, ದೇವರಿಗೆ ವಿಧೇಯರಾಗಿದರೆ, ಇವತ್ತು ನಿಮಗೆ ದೇವರೊಂದು ಪೊಸಿಷನ್ ಕೊಡುತ್ತಾರೆ. ಇವತ್ತು ದೇವರು ನಿಮ್ಮನ್ನು ಒಂದು ಉನ್ನತ ಸ್ಥಾನಗಳಲ್ಲಿ ನೇಲಿಸುತ್ತಾರೆ. ಇವತ್ತು ನೀ ದೇಶದ ಮೇಲನ್ನು ಅನುಭವಿಸುವವರಾಗಿ ಮಾರ್ಪಡುತ್ತೀರಾ, ಒಪ್ಪಿಸಿಕೊಡುವರಾಗಿದ್ದೀರಾ? ಇವತ್ತು ನಿಮ್ಮ ಅಂತರಾತ್ಮದಲ್ಲಿ ಒಂದು ಪ್ರಾರ್ಥನೆ ಉಂಟಾಗಲಿ, ನಿಮ್ಮ ಮನಸ್ಸಾಕ್ಷಿಗಳಲ್ಲಿ ಒಂದು ಪ್ರಾರ್ಥನೆ ಉಂಟಾಗಲಿ. ಕರ್ತನೇ, ನಾನಿನ್ನು ಎಷ್ಟು ಕಾಲ ಈ ಪಾಪದ ಮಾರ್ಗದಲ್ಲಿ ನಡೆಯೋದು, ಎಷ್ಟು ಕಾಲ ನಾನು ಪಾಪಕ್ಕೆ ಒಪ್ಪಿಕೊಂಡು ಹೋಗೋದು, ಪಾಪಕ್ಕೆ ವಿಧೇಯರಾಗಿ ಹೋಗೋದು, ನಾನು ಈ ದುಸ್ಸಹವಾಸದಲ್ಲಿರುವುದು, ಈ ದುಷ್ಟ ಫ್ರೆಂಡ್ಶಿಪ್ಗಳಲ್ಲಿ ನಾನು ಇರುವುದು, ಇನ್ನು ಎಷ್ಟು ದಿವಸ ನಾನು ಇದರಲ್ಲಿ ಕಾಲ ಕಳಕೊಳ್ಳೋದು? ಅದರಿಂದ ಫಲವು ನಿತ್ಯ ನಾಶನವೆಂಬುದೇ ಇರುವುದಲ್ಲ. ನಾನು ಈ ದುಸ್ಸಹವಾಸದಲ್ಲಿ ದುರಾಚಾರಿಗಳಾಗಿ ನಡೆದುಕೊಂಡು ನನಗೆ ನಿತ್ಯ ಮರಣವೆಂಬ ಆ ನರಕ ಶಿಕ್ಷೆಯೇ ನನಗಿರುವುದಲ್ಲ. ನಾನೆಷ್ಟು ಕಾಲ ಅದರಲ್ಲಿ ಇರಬೇಕು? ಇವತ್ತು ತೀರ್ಮಾನ ಮಾಡುತ್ತೇನೆ, ಇವತ್ತು ಹಿಂದೆ ತಿರುಗಿ ಬರುತ್ತೇನೆ. ನನಗೆ ಮೇಲನುಭವಿಸಬೇಕು, ನನಗೆ ದೇಶದ ಮೇಲನ್ನು ಅನುಭವಿಸಬೇಕು, ನನಗೆ ಮುಂದೆ ಈ ಭೂಮಿಯಲ್ಲಿರುವಾಗ ನಾನು ಆಶೀರ್ವದಿಸಲ್ಪಡಬೇಕು, ನಾನು ಈ ಭೂಮಿಯಲ್ಲಿರುವಾಗ ನಾನೊಂದು ಪೊಸಿಷನ್ಗೆ ಬರಬೇಕು. ಈಗ ಯೆಹೋಶುವನೆಂಬ ಯೌವನಸ್ಥನು ಬಿಡದೆ ಅವನ ಡೇರೆಯಲ್ಲೇ ಇದ್ದುಕೊಂಡು ಅವನು ದೇವರ ದರ್ಶನಕ್ಕಾಗಿ ಬಯಸಿಕೊಂಡ ಹಾಗೆ, ಅವನು ದೇವರೊಂದಿಗೆ ಮಾತನಾಡಲಿಕ್ಕೆ ಬಯಸಿಕೊಂಡ ಹಾಗೆ, ಅವನು ತನ್ನ ಗುರುವಾಗಿರುವ ಮೋಶೆಯ ಜೊತೆ ನಡೆದ ಹಾಗೆ, ಮೋಶೆಯ ಜೊತೆಯಲ್ಲಿ ಬೆಟ್ಟ ಹತ್ತಿದ ಹಾಗೆ, ಮೋಶ 40 ದಿವಸ ಕಾದುಕೊಂಡಿದ್ರೆ ಅವನು 40 ದಿವಸ ಕಾದುಕೊಂಡ ಹಾಗೆ ನಾನಿಗೋ ತೀರ್ಮಾನ ಮಾಡುತ್ತೇನೆ, ನಾನಿಗೋ ಸಮರ್ಪಿಸುತ್ತೇನೆ, ಇವತ್ತು ಒಪ್ಪಿಕೊಳ್ಳುತ್ತೇನೆ, ಇವತ್ತು ವಿಧೇಯನಾಗುತ್ತೇನೆ, ಇವತ್ತು ಸಮರ್ಪಿಸುತ್ತೇನೆ. ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಪ್ರಿಯ ಮಕ್ಕಳಕ್ಕಾಗಿ ಸ್ತೋತ್ರ. ಈ ವಾಕ್ಯ ಕೇಳಿದ ದೇವರೇ, ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುತ್ತೇನೆ. ದೇವರೇ, ಪ್ರತಿಯೊಬ್ಬರಿಗಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಈ ವಾಕ್ಯಕ್ಕೆ ನಿನ್ನ ಮಕ್ಕಳು ಕೇಳಿರುವಾಗ ಒಪ್ಪಿವಿಧೇಯರಾಗಿ ದೇಶದ ಮೇಲನ್ನು ಅನುಭವಿಸುವ ಆ ಆಶೀರ್ವಾದಕ್ಕೆ ಈ ಮಕ್ಕಳೆಲ್ಲರೂ ಪಾತ್ರರಾಗಲಿ. ಒಪ್ಪಿವಿಧೇಯರಾಗಿ ದೇಶದ ಮೇಲನ್ನು ಅನುಭವಿಸುವ ಅನುಗ್ರಹಕ್ಕೆ ಈ ಮಕ್ಕಳು ಪಾತ್ರರಾಗಲಿ. ದೇವರೇ ಯೆಶಯ್ಯ, ನಿನ್ನ ಮಕ್ಕಳನ್ನು ಅನುಗ್ರಹಿಸು, ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಈ ವಾಕ್ಯ ಕೇಳಿರುವಾಗ ಅವರ ಹೃದಯದ ಕಣ್ಣುಗಳು ತೆರೆಯಲ್ಪಡಲಿ. ಲುದಿಯಾಳ ಹೃದಯವನ್ನು ತೆರೆದ ಕರ್ತನೆ, ಈಗ ಮಕ್ಕಳ ಹೃದಯಗಳು ತೆರೆಯಲ್ಪಡಲಿ. ಈಗ ದೇವರೇ, ನಿನ್ನ ಮಕ್ಕಳು ವಾಕ್ಯಕ್ಕೆ ಒಪ್ಪುವರಾಗಿರಲಿ, ವಾಕ್ಯಕ್ಕೆ ವಿಧೇಯರಾಗಲಿ, ಈ ಬೋಧನೆಗೆ ವಿಧೇಯರಾಗಲಿ. ಈ ದೇವರೇ, ನಿನ್ನ ಆಜ್ಞಾ ನಿಬಂಧನೆಗಳನ್ನು ಪಾಲಿಸಲಿಕ್ಕೆ ಅವರು ತೀರ್ಮಾನ ಮಾಡಿಕೊಳ್ಳುವುದಾಗಿರಲಿ. ಕರ್ತನೇ, ನಿನ್ನ ಆತ್ಮನ ಸಹಾಯದಿಂದ, ಪವಿತ್ರಾತ್ಮನ ಸಹಾಯದಿಂದ ಈ ಮಕ್ಕಳು ಈ ವಾಕ್ಯಕ್ಕೆ ವಿಧೇಯರಾಗಲಿಕ್ಕೆ ಸಹಾಯವಾಗಲಿ. ಪವಿತ್ರಾತ್ಮನೇ ಮಕ್ಕಳಿಗೆ ಸಹಾಯವಾಗಲಿ, ದೇವರಾತ್ಮನೇ ಮಕ್ಕಳಿಗೆ ಸಹಾಯವಾಗಲಿ, ಯೇಸುವಿನ ಆತ್ಮನೇ ಮಕ್ಕಳಿಗೆ ಸಹಾಯವಾಗಲಿ. ಓ ಪವಿತ್ರಾತ್ಮನೇ,
ಚಲಿಸುತ್ತಾ ಇರಲಿ. ಈ ವಾಕ್ಯ ಮಕ್ಕಳು ಮನೆಗಳಲ್ಲಿದ್ದುಕೊಂಡು ಕೇಳಿಸಿಕೊಳ್ಳುತ್ತಾ ಇದೆಯೋ, ಈಗ ದೇವರೇ ಆಸ್ಪತ್ರೆ ಹಾಸಿಗೆ ಮೇಲಿದ್ದುಕೊಂಡು ಈ ವಾಕ್ಯ ಕೇಳುತ್ತಾರೋ ನನಗೆ ಗೊತ್ತಿಲ್ಲ. ದೇವರೇ ಈ ವಾಕ್ಯ ಎಲ್ಲಿದ್ದುಕೊಂಡು ಈ ಮಕ್ಕಳು ಕೇಳಿಸ್ತಾ ಇದೆಯೋ ಅಲ್ಲಿ ನಿನ್ನ ಪ್ರಸನ್ನತೆ ಕಾಣಲಿ, ಅಲ್ಲಿ ದೇವರೇ ನಿನ್ನ ಮಹಿಮೆ ಕಾಣಲಿ, ಅಲ್ಲಿ ದೇವರೇ ನಿನ್ನ ಸಾನ್ನಿಧ್ಯ ಉಂಟಾಗಲಿ, ನಿನ್ನ ಮಕ್ಕಳ ಹೃದಯಗಳು ತೆರೆಯಲ್ಪಡಲಿ, ನಿನ್ನ ಮಕ್ಕಳ ಅಂತರಾತ್ಮಗಳಲ್ಲಿ ಓ ದೇವರೇ ನಿನ್ನ ಸಾನ್ನಿಧ್ಯ ಅವರು ಅನುಭವಿಸಲಿ. ಒಪ್ಪಿ ವಿಧೇಯರಾಗಿ ದೇವರೇ ನೀನು ಕೊಡುವ ಆಶೀರ್ವಾದಕ್ಕೆ ಪಾತ್ರರಾಗಲಿ. ಒಪ್ಪಿ ವಿಧೇಯರಾಗಿ ದೇಶದಲ್ಲಿದ್ದುಕೊಂಡು ಮೇಲೆ ಅನುಭವಿಸಲಿ. ನಿನ್ನ ಮಕ್ಕಳ ಆಶೀರ್ವದಿಸಲ್ಪಡಬೇಕು. ನಿನ್ನ ಮಕ್ಕಳು ರೋಗಿಗಳು ಸ್ವಸ್ಥರಾಗಬೇಕು. ನಿನ್ನ ಮಕ್ಕಳಲ್ಲಿ ಬಲಹೀನರು ಬಲ ಹೊಂದಿಕೊಳ್ಳಬೇಕು. ನಿನ್ನ ಮಕ್ಕಳಲ್ಲಿ ನಿರಾಶೆ ಪಡುವವರು ನಿರೀಕ್ಷೆ ಕಾಣಬೇಕು. ದೇವರೇ ಆತ್ಮಹತ್ಯೆ ಹುಡುಕಿ ಹೋಗದೆ ಓ ಈ ಭೂಮಿಯಲ್ಲಿರುವ ನನ್ನ ಜೀವನವನ್ನು ಮುಗಿಸಿಕೊಳ್ಳುವುದೇ ಲೇಸು ಎಂದು ಭಾವಿಸದೆ ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಂಡು ಜೀವ ಸ್ವರೂಪಿಯಾದ ದೇವರಿಗೆ ಒಪ್ಪಿ ವಿಧೇಯರಾಗಿ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಬದುಕಿ ನಿತ್ಯಕಾಲ ಬದುಕುವರಾಗಿ ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಕರ್ತನೇ ಸಹಾಯ ಮಾಡಪ್ಪ. ಮಕ್ಕಳನ್ನು ಅನುಗ್ರಹಿಸು ಸ್ವಾಮಿ. ಈ ಭೂಮಿಯಲ್ಲಿರುವ ಜೀವನ ಮುಗಿಸಿಕೊಳ್ಳುವುದೇ ಲೇಸು ಎಂದು ಭಾವಿಸದೆ ಆತ್ಮಹತ್ಯೆ ಮಾಡಿಕೊಳ್ಳದೆ ಅದೇ ಒಂದು ತಪ್ಪಿಸಿಕೊಳ್ಳುವುದು ಮಾರ್ಗ ಎಂದು ಹುಡುಕದೆ ಕರ್ತನಾದ ಯೇಸುವಿನ ವಾಕ್ಯ ಕೇಳಿ ಯೇಸುವಿನ ಆಜ್ಞೆಗಳಿಗೆ ವಿಧೇಯರಾಗಿ ಯೇಸುವಿನ ಆಜ್ಞಾ ನಿಬಂಧನೆಗಳಿಗೆ ಒಪ್ಪಿ ವಿಧೇಯರಾಗಿ ಬದುಕುವ ಹಾಗೆ, ದೇಶದ ಮೇಲೆ ಅನುಭವಿಸುವ ಹಾಗೆ, ನಿತ್ಯ ಜೀವವನ್ನು ಹೊಂದಿಕೊಳ್ಳುವ ಹಾಗೆ, ಕೊನೆಯದಾಗಿ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಅದೇ ನಿತ್ಯ ರಾಜ್ಯದ ಮೇಲನ್ನು ಅನುಭವಿಸುವ ಹಾಗೆ, ಆ ಸ್ವರ್ಗ ರಾಜ್ಯದ ಮೇಲನ್ನು ಅನುಭವಿಸುವ ಹಾಗೆ, ಆ ಉನ್ನತ ಸ್ವರ್ಗದಲ್ಲಿ ಸಂತೋಷದ ಸ್ಥಳಗಳಲ್ಲಿ ಆ ಆತ್ಮಗಳು ಆನಂದ ಪಡುವ ಹಾಗೆ ಕರ್ತನೇ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸುತ್ತೇನೆ. ಮನುಷ್ಯ ಹೃದಯಗಳು ತೆರೆಯಲಿ ದೇವರೇ, ಅಂತರಾತ್ಮಗಳಲ್ಲಿ ಸ್ಪರ್ಶಿಸು ದೇವರೇ. ಯಾರು ಕೂಡ ದೇವರೇ ನಷ್ಟಪಟ್ಟು ಹೋಗಬೇಡ ದೇವರೇ, ದುಸ್ಸಹವಾಸಕ್ಕೆ ಹೋಗಬೇಡ ದೇವರೇ, ಯಾರು ನಾಶನದ ಮಾರ್ಗಕ್ಕೆ ಹೋಗಲಿಕ್ಕೆ ಬಿಟ್ಟು ಕೊಡಬೇಡ ದೇವರೇ. ವಿಶೇಷವಾಗಿ ಯೌವನಸ್ಥರು ಯೌವನದ ಆಸಾಪಾಸಗಳಲ್ಲಿ ಸಿಲುಕಿ ಬಿದ್ದು ಮತ್ತು ಪಾಪದಕ್ಕೆ ದಾಸರಾಗಿ ಅವಿಧೇಯತ್ವಕ್ಕೆ ದಾಸರಾಗಿ ದೇವರೇ ಮಕ್ಕಳು ನಷ್ಟಪಟ್ಟು ಹೋಗಬೇಡ, ಮಕ್ಕಳು ನಾಶವಾಗಿ ಹೋಗಬೇಡ. ಅವ್ರನ್ನ ಎಚ್ಚರಿಸಿ ನಡೆಸಿ ನಿತ್ಯ ಜೀವಕ್ಕೆ ಯೋಗ್ಯರಾಗಪ್ಪ, ಸ್ವರ್ಗ ರಾಜ್ಯಕ್ಕೆ ಯೋಗ್ಯರಾಗಪ್ಪ, ಪರಲೋಕ ರಾಜ್ಯಕ್ಕೆ ಯೋಗ್ಯರಾಗಿ ನಡೆಸಪ್ಪ ಅಂತ ಪ್ರಾರ್ಥಿಸುತ್ತೇನೆ. ಈ ವಾಕ್ಯ ಕೇಳಿರುವಂಥ ಪ್ರತಿಯೊಂದು ಕುಟುಂಬಗಳಲ್ಲಿ ಶುಭ ಉಂಟಾಗಲಿ, ಪ್ರತಿಯೊಂದು ಕುಟುಂಬಗಳಲ್ಲಿ ಆಶೀರ್ವಾದ ಉಂಟಾಗಲಿ, ಪ್ರತಿಯೊಂದು ವ್ಯಕ್ತಿಗಳಲ್ಲಿ ದೇವರ ಕೃಪೆ ಉಂಟಾಗಲಿ. ಕರ್ತನೆ ಅವರ ಮೇಲೆ ಅನುಭವಿಸಬೇಕಪ್ಪ. ಅವರು ಈ ವಾಕ್ಯ ಕೇಳಿದರಿಂದಲೇ ಅವರ ಜೀವನಗಳಲ್ಲಿ ಮೇಲನ್ನು ಅನುಭವಿಸಲಿ, ಅವರ ಜೀವನಗಳಲ್ಲಿ ಸಂತೋಷ ಅನುಭವಿಸಲಿ, ಅವರ ಜೀವನದಲ್ಲಿ ಸಮಾಧಾನ ಅನುಭವಿಸಲಿ, ಅವರ ಜೀವನದಲ್ಲಿ ಸೌಖ್ಯ ಅನುಭವಿಸಲಿ, ಅವರ ಜೀವನದಲ್ಲಿ ಆಶೀರ್ವಾದಗಳನ್ನು ಅನುಭವಿಸಲಿ. ನಿನ್ನ ಪಾದ ಸನ್ನಿಧಿಯಲ್ಲಿ ಸಮರ್ಪಿಸುತ್ತೇನೆ. ನಿನ್ನ ದಾಸರಾಗಿರುವ ನಮ್ಮನ್ನು ಕೂಡ ಈ ವಾಕ್ಯದ ಪ್ರಕಾರ ದೇವರ ದೇಶದ ಮೇಲೆ ಅನುಭವಿಸುವ ಹಾಗೆ ನಾವು ಮತ್ತಷ್ಟು ನಿಮಗೆ ವಿಧೇಯರಾಗಿ ಮತ್ತಷ್ಟು ನಿಮಗೆ ದೇವರೇ ಅನುಸರಿಸಿಕೊಳ್ಳೋರಾಗಿ ನಿನ್ನ ಕೃಪೆಗೆ ಪಾತ್ರರಾಗಲಿಕ್ಕೆ ನಿನ್ನ ದಾಸರಾಗಿರುವ ನಮಗೂ ಸಹಾಯ ಮಾಡಬೇಕಂತ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೇಲುಂಟಾಗಲಿ, ಕರ್ನಾಟಕ ರಾಜ್ಯಕ್ಕೆ ಶುಭ ಉಂಟಾಗಲಿ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೇಲನ್ನುಂಟಾಗಲಿ. ಕರ್ನಾಟಕ ರಾಜ್ಯದ ಎಲ್ಲ ನಾಯಕತ್ವ ಪದವಿಗಳಲ್ಲಿರುವವರಿಗೆ ಮೇಲನ್ನುಂಟಾಗಲಿ, ಅವರು ಮೇಲೆ ಅನುಭವಿಸುವರಾಗಿರಲಿ. ಹಾಗೆ ನಮ್ಮ ಭಾರತ ದೇಶಕ್ಕಾಗಿ ಪ್ರಾರ್ಥಿಸುತ್ತೇನೆ. ನಮ್ಮ ಭಾರತ ದೇಶಕ್ಕೆ ಮೇಲನ್ನುಂಟಾಗಲಿ ಕರ್ತನೆ. ನಮ್ಮ ಭಾರತ ದೇಶದ ನಾಯಕತ್ವ ಸ್ಥಾನಗಳಲ್ಲಿ ಇರುವವರಿಗೆ ಮೇಲನುಭವಿಸಲಿ ಕರ್ತನೆ. ಅವರು ದೇವರೇ ದೇಶದ ಮೇಲೆ ಅನುಭವಿಸುವರಾಗಿರಲಿ, ನಮ್ಮ ದೇಶದ ಮೇಲೆ ಅನುಭವಿಸುವರಾಗಿರಲಿ, ಒಪ್ಪಿ ವಿಧೇಯರಾಗಿ ದೇಶದ ಮೇಲೆ ಅನುಭವಿಸುವರಾಗಿರಲಿ. ನಮ್ಮ ರಾಜ್ಯದ ಅಧಿಕಾರಿಗಳು, ದೇಶದ ಅಧಿಕಾರಿಗಳು ಆಶೀರ್ವದಿಸಲ್ಪಡಲಿ ದೇವರೇ. ನಮ್ಮ 138 ಕೋಟಿ ಜನರಿಗೂ ಆ ಮೇಲೆ ಅನುಭವಿಸುವುದಾಗಿರಲಿ. ಒಪ್ಪಿ ವಿಧೇಯರಾಗಿ ದೇಶದ ಮೇಲೆ ಅನುಭವಿಸಲಿಕ್ಕೆ ಸಹಾಯವಾಗಲಿ. ಪಾಪಕೃತ್ಯಗಳಿಂದ ಹೊರಟು ಬರಲಿ ದೇವರೇ. ಎಲ್ಲ ದುಸ್ಸಹವಾಸಗಳಿಂದ ಎಲ್ಲ ಜನರು ಹೊರಟು ಬರಲಿ. ಪಾಪಕೃತ್ಯಗಳು, ಅಶುದ್ಧ ಕಾರ್ಯಗಳು, ಅನಾಚಾರಗಳು ದೇವರೇ, ದುಸ್ಸಹವಾಸಗಳು, ದುರಾಚಾರಗಳು ದೇವರೆಲ್ಲ ಥರ ಕೆಟ್ಟತನಗಳಿಂದ ಜನ ಹೊರಗಡೆ ಬಂದು ದೇವರಿಗೆ ವಿಧೇಯರಾಗಿ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಅವರ ಮೇಲೆ ಅನುಭವಿಸುವರಾಗಿರಲಿ ಎಂದು ಪ್ರಾರ್ಥಿಸುತ್ತೇನೆ. ತಂದೆಯೇ, ನಿನ್ನ ಪಾದ ಸನ್ನಿಧಿಯಲ್ಲಿ ಸರ್ವಸ್ವವು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ.
ಪರಲೋಕ ತಂದೆಯಾದ ದೇವರೇ. ಆಮೆನ್. ಈ ವಾಕ್ಯಗಳ ಮೂಲಕ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಿಯರೇ, ದೇವರಿಗಾಗಿ, ದೇವರ ಸೇವೆಗಾಗಿ ನಾವು ಕೊಡುವರಾಗಿರೋಣ. ಹೀಗೆ ನಿಮ್ಮ ಕೈಗಳಲ್ಲಿ ಇರುವಂಥ ಕಾಣಿಕೆಗಳನ್ನು ತೆಗೆದುಕೊಂಡು ದೇವರ ಸೇವೆಗಾಗಿ, ದೇವರ ರಾಜ್ಯಕ್ಕಾಗಿ ಕಾಣಿಕೆಗಳನ್ನು ಕೊಡುವರಾಗಿರೋಣ. ನಿಮ್ಮ ಕೈಗಳಲ್ಲಿರುವುದನ್ನು ಕೈಗಳಲ್ಲಿ ತೆಗೆದುಕೊಳ್ಳಿರಿ. ಕಾಣಿಕೆಗಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಈ ಭೂಮಿಯು ಅದರಲ್ಲಿರುವ ಕ್ರಿಯೆಗಳು ಎಲ್ಲವೂ ಯೆಹೋವನದು. ದೇವರೇ, ನೀವು ಸೃಷ್ಟಿ ಮಾಡಿ ನಿರ್ಮಾಣ ಮಾಡಿ ಈ ಭೂಮಿಯಲ್ಲಿ ಬದುಕಿ ಬಾಳುವ ಸಕಲ ಜನರು, ದೇವರೇ, ಅವರು ಬದುಕಿ ಬಾಳಲಿಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಡುವುದು ನೀವು. ದೇವರೇ, ನೀವು ಕೊಟ್ಟದರಲ್ಲಿ, ದೇವರೇ, ನಿಮ್ಮ ಆಶೀರ್ವಾದದಲ್ಲಿ ಒಂದು ಭಾಗವನ್ನು ಕಾಣಿಕೆಯಾಗಿ ಸಮರ್ಪಿಸುತ್ತೇನೆ. ನಿಮ್ಮ ಮುಂದೆ ಇದನ್ನು ದೇವರೇ ನಮ್ಮ ಸಮರ್ಪಣೆಯಾಗಿ ಅಂಗೀಕರಿಸು. ದೇವರೇ, ನಾವು ಕೊಡುವುದು ದೇವರ ಮುಂಚೆ ಏನು ದೊಡ್ಡದಲ್ಲ. ಇದು ದೇವರೇ, ದೇವರ ಸನ್ನಿಧಿಯಲ್ಲಿ ನಮ್ಮದು ಇದು ಚಿಕ್ಕದಾಗಿರುತ್ತೆ ಸ್ವಾಮಿ. ಆದರೂ ಇದನ್ನು ಅಂಗೀಕರಿಸು ದೇವರೇ, ಇದನ್ನು ಸ್ವೀಕರಿಸು ದೇವರೇ. ನಿಮ್ಮ ವಾಗ್ದಾನ ವಚನ ಪ್ರಕಾರ ಕೊಡಿರಿ, ನಿಮಗೆ ಕೊಡಲ್ಪಡುವುದು, ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ಕೊಡುತ್ತೇನೆ ಎಂದ ಆ ವಾಗ್ದಾನ ವಚನ ಪ್ರಕಾರ ಕರ್ತನೇ, ನಿನ್ನ ನಾಮದ ಮಹಿಮೆಗಾಗಿ, ನಿನ್ನ ರಾಜ್ಯದ ಆ ಸೇವೆಗಾಗಿ ನಿನ್ನ ಮಕ್ಕಳು ಮನಸ್ಸು ಮಾಡಿ ಕೊಡುವಾಗೆ ಆ ವಾಗ್ದಾನ ವಚನ ಪ್ರಕಾರ ನಿನ್ನ ಮಕ್ಕಳು ದೇವರೇ ಕೊಡುವ ಮುಖಾಂತರವಾಗಿ ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ಅವರವರ ಕರಗಳಲ್ಲಿ ಬಂದು ಸೇರಲಿ. ಅವರು ಕೊಡುವುದಕ್ಕಿಂತ ಹೆಚ್ಚಾಗಿ ಅವರ ಕರಗಳಲ್ಲಿ ಬಂದು ಸೇರಲಿ. ಕೊರತೆಗಳು ನೀಗಲಿ, ಬಡಸ್ತನಗಳು ನೀಗಲಿ, ದಾರಿದ್ರ್ಯಗಳು ನೀಗಲಿ. ಅವರು ದೇವರೇ ಆಶೀರ್ವದಿಸಲ್ಪಡಲಿ. ನಿನ್ನ ಪರಿಶುದ್ಧ ನಾಮದ ಮಹಿಮೆಗಾಗಿ ಈಗೋ ನಾವಿದನ್ನು ಸಮರ್ಪಿಸುತ್ತೇನೆ. ಪರಲೋಕ ತಂದೆಯಾದ ದೇವರೇ, ಆಮೆನ್. ಆಶೀರ್ವಾದ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ದೇವರ ಐಕ್ಯತೆಯು ಮತ್ತು ಅನ್ಯೋನ್ಯತೆಯು ಸದಾಕಾಲ ನಿಮ್ಮೆಲ್ಲರ ಮೇಲೆ ನೆಲೆಗೊಂಡಿರಲಿ. ಆಮೆನ್. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವಾಕ್ಯಗಳ ಮೂಲಕ ನೀವು ಒಪ್ಪಿವಿಧೇಯರಾಗಿ ದೇಶದ ಮೇಲನ್ನು ಅನುಭವಿಸಿ ಉನ್ನತ ಸ್ಥಾನಗಳಲ್ಲಿ ಒಳ್ಳೆಯ ಪೊಸಿಷನಲ್ಲಿ ಬಂದು ಮತ್ತು ಸ್ವರ್ಗ ರಾಜ್ಯವೆಂಬ ಆ ಪರಲೋಕ ರಾಜ್ಯವೆಂಬ ನಿತ್ಯ ಜೀವನದಲ್ಲಿ ಕೂಡ ನೀವು ಪಾಲುಗಾರರಾಗಲಿ. ದೇವರದಕ್ಕೆ ಸಹಾಯ ಮಾಡಲಿ. ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.